ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಶರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾ ಭವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ಪಾದಗೇತ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸ್ಮಿತಮಾಧವೀ ಕುಸುಮರಮ್ಯತರೌ ನವಚಂಪಕಾದಿ ಕುಸುಮೋಲ್ಲಸಿತೌ ಮಧುಮಾಧವೌ ಮಧುಪಗೀರ್ಮಧುರೌ ಮಧುಜಿತ್ಪ್ರಿಯಾನ್ ಪ್ರಮದಮಾನಯತಃ ಸ್ವಸ್ತಿ ಅಸ್ತು. ವೈಕುಂಠದ ವರ್ಣನೆಯಲ್ಲಿ ನಿನ್ನೆ ಕೊನೆಯಲ್ಲಿ ಕೇಳುವಾಗ ಋತುಗಳ ವರ್ಣನೆ ಪ್ರಾರಂಭವಾಗಬೇಕು. 39ನೇ ಪದ್ಯದಲ್ಲಿ ಋತುಗಳ ವರ್ಣನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹಳ ಏನು ಹೇಳಿಲ್ಲ, 5-6 ಶ್ಲೋಕಗಳಲ್ಲಿ ಅವರಿಗೇನು ಋತುಗಳ ವರ್ಣನೆಯನ್ನು ಮಾಡಬೇಕು ಅದನ್ನು ಮಾಡಿ ಮುಗಿಸಿದ್ದಾರೆ. ಅದನ್ನಾದರೂ ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ, ಮಹಾಕಾವ್ಯದ ಲಕ್ಷಣಗಳು ಅಂತೇನಿವೆಯೋ, ಒಂದು ಮಹಾಕಾವ್ಯ ಅಂತಾಗಬೇಕಾಗಿದ್ದರೆ ಅದರಲ್ಲಿ ಎಲ್ಲ ರಸಗಳ ಸಮಾವೇಶ ಆಗಿರಬೇಕು. ಅದರಲ್ಲಿ ವೀರರಸ ಇರಬೇಕು, ಶಾಂತರಸ ಇರಬೇಕು, ಶೃಂಗಾರದ ರಸ ಇರಬೇಕು. ಪ್ರತಿಯೊಂದು ರಸಗಳು ಅದರಲ್ಲಿ ಸಮಾವೇಶಗೊಂಡಿದ್ರೆ ಮಾತ್ರ ಅದು ಮಹಾಕಾವ್ಯ ಅಂತ ಆಗ್ತದೆ. ಮಹಾಕಾವ್ಯದ ಲಕ್ಷಣಗಳು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಕಾಳಿದಾಸನ ಗ್ರಂಥಗಳಿಗೆ ಮಹಾಕಾವ್ಯಗಳು ಅಂತ ಹೇಳೋದು. ರಘುವಂಶ ಮಹಾಕಾವ್ಯ, ಕುಮಾರ ಸಂಭವ ಮಹಾಕಾವ್ಯ, ಹೀಗೆ ಒಂದೊಂದು ಮಹಾಕಾವ್ಯಗಳು ಅಂತ ಹೇಳ್ತಾ ಇದ್ರೆ ಸುಮಧ್ವ ವಿಜಯವೂ ಕೂಡ ಮಹಾಕಾವ್ಯವೇ ಆಗಿದೆ. ಇದು ಮಹಾಕಾವ್ಯ ಆಗಬೇಕಾಗಿದ್ರೆ ನಗರಗಳ ವರ್ಣನೆ ಇರಬೇಕು, ಬೆಟ್ಟಗಳ ವರ್ಣನೆ ಇರಬೇಕು, ನದಿಗಳ ವರ್ಣನೆ ಇರಬೇಕು, ರಸಗಳು ಬಂದಿರಬೇಕು ಅಂತನ್ನುವ ನಿಯಮವಿದ್ದರಿಂದ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯೇ ಮಹಾಕಾವ್ಯ ಅಂತ ಆಗೋದಕ್ಕಾಗಿ
ರಸಗಳನ್ನು ವರ್ಣನೆ ಮಾಡುವುದನ್ನು ಉಪಯೋಗಿಸಿಕೊಂಡು ವೈಕುಂಠ ವರ್ಣನೆಯನ್ನು ಪ್ರಾರಂಭ ಮಾಡ್ತಾರೆ. ವೈಕುಂಠದಲ್ಲಿ ಇರುವಂತಹ ಸುಖ ಏನಿದೆ, ಇದು ಇಲ್ಲಿ ಇರುವ ಸುಖಕ್ಕಿಂತಲೂ ಬಹಳ ಎತ್ತರದ ಸುಖವಾಗಿರುವಂತಹದ್ದು. ನಿರಂತರವಾಗಿ ಅನುಭವಿಸಲು ಯೋಗ್ಯವಾಗಿರುವಂತಹ ಸುಖವನ್ನು ಅಲ್ಲಿ ಜನ ಅನುಭವಿಸುತ್ತಾರೆ ಅಂತ ಹೇಳಲಿಕ್ಕೆ ಹೊರಟವರು ಆ ವೈಕುಂಠದಲ್ಲಿ ಸ್ತ್ರೀಯರು ಪುರುಷರು ಅಲ್ಲಿರುವಂತಹ ಮನೆಗಳು ಪ್ರತಿಯೊಂದನ್ನೂ ವರ್ಣನೆ ಮಾಡ್ತಾ ಬಂದು ಒಂದು ವನವನ್ನು ವರ್ಣನೆ ಮಾಡ್ತಾರೆ. ನಂದನವನ ಅಂತ ಅದಕ್ಕೆ ಹೆಸರು. ನಂದನವನ ಅಲ್ಲ ಅಂದರೆ, ಈಗ ನಂದನವನ ಅಂತ ಕೇಳಿದ ಕೂಡಲೇ ಏನಾಗುತ್ತೆ ಅಂದರೆ, ಯಾರಿಗೆ ಹೆಚ್ಚು ಸ್ವರ್ಗದ ಪರಿಚಯ ಇರ್ತದೋ ಅವರಿಗೆ ಅರ್ಥ ಆಗತ್ತೆ ನಂದನವನ ಅಂದರೆ ಸ್ವರ್ಗದಲ್ಲಿ ಇದ್ದದ್ದು ಅಂತ. ಗಾಬರಿ ಆಯ್ತು ಯಾರಿಗೋ. ಸ್ವರ್ಗದ ಹೆಚ್ಚು ಪರಿಚಯ ಇರ್ತದೆ ಅಂದ್ರೆ ಏನ್ರಿ ಆಚಾರ? ಅದಕ್ಕೆ ಆಗಾಗ ಸ್ವರ್ಗಕ್ಕೆ ಹೋಗಿರ್ತಾರಂತ ಹಿಂಗರ್ಥ. ಹಂಗೇನಲ್ಲ, ಸ್ವರ್ಗದ ಬಗ್ಗೆ ಯಾರು ಕೇಳಿ ತಿಳ್ಕೊಂಡಿರ್ತಾರೋ ಅವರಿಗೆ ಪರಿಚಯ ಇದ್ರೆ ನಂದನವನ ಅಂತನ್ನುವುದು ಇಂದ್ರನ ಮನೆಯಲ್ಲಿ ಇರುವಂತಹ ಒಂದು ವನ. ಅದು ಔಪಚಾರಿಕವಾಗಿ ಬಾಯಿ ಮಾತಿಗೆ ನಂದನವನವೇ ವಿನಃ ನಿಜವಾದ ನಂದನವನ ಅಲ್ಲ ಅದು. ಯಾಕೆ? ನಂದನ ಅಂದರೆ ಸಂತೋಷಪಡಿಸಬೇಕು. ಎಲ್ಲಿ ಸಂತೋಷಪಡಿಸ್ತದೆ? ಸಂತೋಷಪಡಿಸುವುದೇ ಇಲ್ಲ ಅದು. ಯಾಕೆ? ಯಾವಾಗ ಪುಣ್ಯ ತೀರೀತೋ, ಯಾವಾಗ ಹೋಗಿವೋ ಅಂತ ವನದಲ್ಲಿ ಕೂತಾಗಲು ಕೆಲವು ಹಂಗೆ ಆಗಿರ್ತದೆ. ಇನ್ನೊಬ್ಬರ ವಸ್ತ್ರಗಳನ್ನ ಇನ್ನೊಬ್ಬರ ಪಾತ್ರೆಗಳನ್ನು ಉಪಯೋಗಿಸ್ತಿದ್ರೆ ಯಾವಾಗ ಕೇಳ್ತಾರೋ ಏನೋ ಅಂತ ಶುರುವಾಗಿರುತ್ತೆ. ಬಂಗಾರದ ಸರ ಇನ್ನೊಬ್ಬರದ್ದು ಹಾಕ್ಕೊಂಡಿದ್ರೆ ಮಂದಿ ಮುಂದೆ ಹೊಂಟಾಗ ತಾ ಪಿಚ್ಚ ಅಂದ್ರು ಅಂದರೆ ಇವನಿಗೆ ಮರ್ಯಾದೆ ಹೋಯ್ತು, ಆ ಭಯ ಇರ್ತದೆ. ಹಾಗೆ ಇದು ನಿಜವಾದ ನಂದನವನ ಅಲ್ಲ. ಯಾಕೆ ಅಂದರೆ ಯಾವತ್ತೂ ಹೋಗ್ತೀವೋ ಗೊತ್ತಿಲ್ಲ, ಆದರೆ ಉಪೇಂದ್ರನ ವನ ಇದೆಯಲ್ಲ, ನಾರಾಯಣನ ವನ ಇದೆಯಲ್ಲ, ಅದು ನಿಜವಾದ ನಂದನವನ. ಎಂದೂ ಕೂಡ ಅಲ್ಲಿ ಹೋಗ್ರಿ ಅಂತ ಹೇಳೋದಿಲ್ಲ, ಇಷ್ಟೊತ್ತು ಯಾಕೆ ಕೂತೀರಿ ಅಂತ ಕೇಳೋದಿಲ್ಲ, ಅಲ್ಲಿ ಯಾವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡ್ರು ಕೂಡ ಯಾಕೆ ಉಪಯೋಗಿಸಿಕೊಂಡ್ರಿ ಅಂತ ಕೇಳೋದಿಲ್ಲ. ವಾದಿರಾಜ ಸ್ವಾಮಿಗಳು ವೈಕುಂಠವನದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಈ ವೈಕುಂಠದಲ್ಲಿ ಭೋಗವನ್ನು ಮಾಡ್ತಾರಲ್ಲ, ಹಂಗ ದಿವಸ ಎಲ್ಲರೂ ತಿನ್ಕೋತ ಉಣ್ಕೋತಿದ್ದು ಬಿಟ್ರೆ ನಾಳೆ ಒಂದು ದಿವಸ ರೇಷನ್ ಕಡಿಮೆ ಬಿದ್ದರೆ ಏನು ಮಾಡೋದು ಅಂತ ಪ್ರಶ್ನೆ. ಅಲ್ಲಿ ಅಕ್ಕಿ ಬೇಳೆ ಗೋಧಿ ಎಲ್ಲ ಕಡಿಮೆ ಬಿದ್ದುಬಿಟ್ರೆ ಏನು ಮಾಡ್ಬೇಕು ಮುಂದೆ? ಗೌರ್ಮೆಂಟ್ನವ್ರಂತೂ ರೇಷನ್ ಅಂಗಡಿ ಇಟ್ಟಿಲ್ಲ ಅಲ್ಲಿ. ಮುಂದೆ ಏನು ವ್ಯವಸ್ಥೆ? ಏನು ತಿಂತೀರಿ? ತಿಂದ ಮೇಲೆ ಮುಂದೇನು ಅನ್ನುವ ಅನೇಕ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು ಬಹಳ ಚೆನ್ನಾಗಿ. ಈಗ ಈ ವೈಕುಂಠ ವರ್ಣನೆಯಲ್ಲಿ ಇದ್ದಾಗ ಇವತ್ತು ಹಿಂಗದರಿ ಪರಿಸ್ಥಿತಿ. ನಂದು ಏಕಾದಶಿ ಭಾಳ ವರ್ಣನ ಮಾಡ್ಲಿಕ್ಕತ್ತೆ ಶೃಂಗಾರದ್ದು ಅಂತಂದ್ರೆ ಬೈಸ್ಕೊಂಡು ಹೋಗ್ತೀವ್ರಿ ಎಲ್ಲರೂ. ಅಂದ್ರೆ ಪರಸ್ಪರವಾಗಿ ಆಚಾರ್ಯ ಬುದ್ಧಿ ಕಡಿಮೆ ಆಗಿದ್ದು ಕಾಣಿಸ್ತದೆ. ಏಕಾದಶಿನೇ ತಗೋಬೇಕು, ಐದನ್ನೆಲ್ಲ ಯಾಕೆ ದ್ವಾದಶಿ ಚತುರ್ದಶಿ ಇದ್ದಿದ್ದಿಲ್ಲ ಅಂತ ಹಿಂಗೆ ಅನ್ಸ್ಕೋಬೇಕಾಗ್ತದೆ. ಬಿಟ್ಟರೆ ಶ್ಲೋಕ ಉಳಿದ್ಬಿಡ್ತಾವ. ಅದಕ್ಕೆ ಮಧ್ಯದ ದಾರಿ ಹುಡ್ಕೊಂಡಿದ್ದೀನಿ. ಹೆಂಗೋ ಒಂದು ಮಾಡಿ ಇವತ್ತೊಂದು ಹಟಿಸ್ತೀನಿ, ನಾಳಿನ ಮತ್ತೆಲ್ಲ ವಿಸ್ತಾರವಾಗಿ ಹೇಳ್ತೀನಿ. ಭಾಳದರೆ ಇವತ್ತು ಅಷ್ಟೆಲ್ಲ ಹೇಳಿಬಿಟ್ರೆ ಕೆಲವರಿಗೆ ಭೂತಕಾಲ, ಕೆಲವರಿಗೆ ಕಾಲವೇ ಭೂತ, ಕೆಲವರಿಗೆ ಭೂತಕಾಲ, ಕೆಲವರಿಗೆ ಕಾಲವೇ ಭೂತ. ಅಯ್ಯಯ್ಯೋ ಅಂತ ತಿಳ್ಕೊಂಡು ನಾನಲ್ರಿ. ಈ ತಾರುಣ್ಯದಲ್ಲಿರುವಂತಹ ಏನು ಸುಖ ಸವಲತ್ತುಗಳವ ಇದನ್ನು ರಾಮಚಂದ್ರ ಒಂದ್ಸರಿ ಸ್ಮರಣೆ ಮಾಡ್ಕೊಂಡಂತ. ಈ ಶೃಂಗಾರವನ್ನ ಬರ್ತದಲ್ಲಿ ವೈಕುಂಠದಾಗ ಸುಮ್ಮನೆ ರಾಮಂದನ್ ಕಥಿ ಉತ್ತರ ರಾಮಚರಿತೆಯಲ್ಲಿ ಒಂದು ಮಾತು ಹೇಳ್ತಾರೆ. ರಾಮಾಯಣ ವನವಾಸಕ್ಕೆ ಹೋಗಿ ಬಂದ್ಮೇಲೆ ರಾಮಚಂದ್ರ ಸೀತಾ ಇಬ್ರು ಏಕಾಂತದಲ್ಲಿ ಕುಳಿತಿದ್ರೆ ರಾಮನ ಮುಂದೆ ಸೀತೆ ಮುಂದೆ ರಾಮ ಹೇಳಿದ್ದಂತೆ, ನೋಡು ಸೀತಾ, ಎಂಥ ದಿನಗಳು ಹೋಗ್ಬಿಟ್ಟು ಗೊತ್ತಾ, ನಾವೆಲ್ಲ ವಯಸ್ಸಾದ್ಮೇಲೆ ಹೀಗೆ ಆಡ್ತಿರ್ತೀವಿ. ರಾಮ ಆಡಿದಂತೆ, ರಾಮನೇ ಆಡಿದ್ದು ಮೊದಲು. ಅವನು ಆಡಿದ ಅಂತ ನಾವು ಆಡ್ತೀವೇನೋ ಗೊತ್ತಿಲ್ಲ. ಏನಂದ? ಜೀವತ್ಸು ತಾತಪಾದೇಶು ನವೇ ದಾರ ಪರಿಗ್ರಹೆ ಮಾತೃವಿಶ್ಚಿಂತ್ಯಮಾನಾಂ ತೇಹಿನೋ ದಿವಸ ಗತಾಹ ಅಂತ ಹೇಳ್ತಾನ. ಭೂತಕಾಲದ ಕಳೆದು ಹೋಯ್ತೆಲ್ಲ ಕಾಲಗಳು. ಯಾಕೆ? ಜೀವತ್ಸು ತಾತಪಾದೇಶು, ಅಪ್ಪ ಮನೆ ಜವಾಬ್ದಾರಿನೆಲ್ಲ ಹೊತ್ಕೊಂಡಿದ್ದ, ನಮಗೇನು ತಲೆ ಮೇಲೆ ಇದ್ದಿದ್ದಿಲ್ಲ. ನವೇತಾರ ಪರಿಗ್ರಹೆ, ಹೊಸದಾಗಿ ಮದುವೆಯಾಗಿ ಬಂದಿದ್ವಿ, ಹೊಸದಾಗಿ ಮದುವೆ ಆಗಿದ್ವಿ, ಹಳೆದಾಗಿ ಮದುವೆ ಆಗಿದ್ವಿ. ಮದುವೆಯಾಗಿ ಹೊಸರಲ್ಲಿ ಏನ್ಬೇಕು ಅದನ್ನು ನಾವೆಲ್ಲ ಹಾಗೆ ಉಲ್ಟಾ ಸುಲ್ಟಾ ಹೆದರ್ತೀವಿ. ಹೊಸದಾಗಿ ಮದುವೆ ಆದಾಗ ಅಂದರೆ ಹಳೆಯದಾಗಿ ಮದುವೆ ಆದಾಗ ಅಂತ ಒಂದು ಅದಂತ ಹಂಗಾರೀಗ ಮದುವೆ ಆಗಿ ಹೊಸದರಲ್ಲಿ
ಜೀವತ್ಸು ತಾತಪಾದೇಶು ಅಪ್ಪ ಮನೆ ಜವಾಬ್ದಾರಿ ನೋಡ್ಕೊಳ್ತಾ ಇರುವಾಗ ಮಾತೃವಿಶ್ಚಿಂತ್ಯಮಾನ ನಮ್ಮ ಹೊತ್ತು ಹೊತ್ತಿಗೆ ಅಮ್ಮ ಅಡಿಗೆ ಮಾಡಿ ಹಾಕ್ತಾ ಇರುವಾಗ ಏನು ಆನಂದ ಇತ್ತದು. ತೇಹಿನೋ ದಿವಸಾಗತ ಅದೆಲ್ಲ ಹೋಯಿತು ಅಂತ ಭೂತಕಾಲ ಪಾಪ. ಈ ವೈಕುಂಠ ವರ್ಣ ಮಾಡಿದ್ರೆ ಹಿಂಗಾಗ್ತದೆ ನಮಗೆಲ್ಲ. ತೇಹಿನೋ ದಿವಸಾಗತ ಮುಗಿದು ಅವೆಲ್ಲ ಮುಗಿದುವು. ಕೆಲವು ಹೇಳ್ತಿರ್ತಾರೆ ಸ್ವಲ್ಪ ಲಘು ಬರೋಕಾಗಿತ್ತಿಲ್ಲ ಬೇಡ್ರಿ ಆಚಾರ ಅಂತ ಹೇಳ್ತಿರ್ತಾರೆ. ಎಷ್ಟು ಲಘು ಬಂದರೂ ಆಗೋದು ಅಷ್ಟೇ ಅದ, ಈಗ ಅದೇನು ಬೇರೆ ಆಗೋದೇ ಬಿಡೋದಿಲ್ಲ. ಅದಕ್ಕೆ ಋತುಗಳ ವರ್ಣನೆ ಏನು ಮಾಡ್ತಾ ಇದ್ದಾರೆ. ವಸಂತ ಋತು ಹೇಗಿತ್ತು ಅಂತಂದ್ರೆ ಅದಕ್ಕೆ ಸ್ಮಿತ ಮಾಧವಿ ಕುಸುಮ ರಮ್ಯ ತರವು. ಸ್ಮಿತ ಮಾಧವಿ ಅದು ಮಾಧವಿ ಪುಷ್ಪ, ಮಾಧವಿ ಪುಷ್ಪದಿಂದ ಮನೋಹರವಾಗಿರುವಂತಹ ಚೈತ್ರ ಮತ್ತು ವೈಶಾಖ ಮಾಸಗಳು. ಇಲ್ಲಿ ಮಧುಮಾಧವವು ಅಂತ ಶಬ್ದ ಇದೆ. ಆ ಮಧುಮಾಧವ ಅಂತನ್ನುವ ಶಬ್ದ ಏನಿದೆಯಲ್ಲ, ಆ ಮಧುಮಾಧವ ಎನ್ನುವ ಶಬ್ದವೇ ಚೈತ್ರ ಮತ್ತು ವೈಶಾಖ ಮಾಸವನ್ನು ಹೇಳ್ತದೆ. ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ಇರುವ ಋತು ಅಂದರೆ ವಸಂತ ಋತು. ಆ ವಸಂತ ಋತುವಿನ ವರ್ಣನೆಯನ್ನು ಮಾಡ್ತಾ ಅಲ್ಲಿ ನವಚಂಪಕಾದಿ ಕುಸುಮೋಲ್ಲಸಿತವು, ಹೊಸದಾಗಿ ಸಂಪಿಗೆ ಹೂಗಳೆಲ್ಲ ಬೆಳ್ಕೊಂಡು ನಿಂತ್ಕೊಂಡಿದೆಯಂತೆ ಉದ್ಯಾನದಲ್ಲಿ. ಮಧುಪಗೀರ್ ಮಧುರವು, ಭ್ರಮರ ದುಂಬಿ ಆ ಎಲ್ಲ ಹೂಗಳ ಮೇಲೆ ಕುಳಿತುಕೊಂಡು ಅದರ ಮಕರಂದವನ್ನು ಸೇವನೆ ಮಾಡ್ತಾ, ಯಾವಾಗ ಮಕರಂದ ಸೇವನೆ ಆಯಿತು ಹೊಟ್ಟಿ ತುಂಬಿ ಬಂದದ್ರಿಂದ ಆನಂದದಿಂದ ಹಾಡು ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ. ನಮ್ದು ಹಂಗ ಅಲ್ಲ, ಊಟ ಶುರುವಾಗಿರ್ತದೆ ನೋಡ್ರಿ ನಮ್ಮ ಸಂಗೀತ ಅಂತ ತಿಳ್ಕೊಂಡು ಹೇಳಿ. ಯಾರು ಕೇಳ್ರಿ ನೀವು, ಯಾರು ಹಾಡ್ಲಿಕ್ಕೆ ಹೇಳಿಕ್ಕೆ ಹೇಳ್ರಿ ನಿಮಗಂದ್ರೆ ಯಾರೇ ಕೇಳ್ಬೇಕ್ರಿ ಅಂದ್ರೆ ಅವರು ಹೊಟ್ಟೆ ತುಂಬಿತು ಸಂಗೀತವಂತ ಹೊರಗಡೆಗೆ. ಈ ದುಂಬಿಗಳೆಲ್ಲ ಮಕರಂದವನ್ನ ಪಾನ ಮಾಡಿ ಗಾನ ಮಾಡ್ತಾ ಇದ್ರೆ, ಪಾನದ ನಂತರ ಗಾನವನ್ನ ಮಾಡ್ತಾ ಇದ್ರೆ, ಮಧುಮಾಧವವು ಚೈತ್ರ ವೈಶಾಖ ಮಾಸಗಳು ಮಧುಜಿತ್ ಪ್ರಿಯಾನ್, ಯಾರು ಭಗವದ್ಭಕ್ತರಾಗಿದ್ದಾರೋ ಅವರಿಗೆ ಪ್ರಮದಂ ಸುಖಂ ಆನಯತಃ, ಒಳ್ಳೆ ಸುಖವನ್ನು ತಂದು ಕೊಡ್ತಾ ಇದೆ. ಇಷ್ಟೇ ರೀ ವಸಂತ ಮಾಸದ್ದು. ನಾರಾಯಣ ಪಂಡಿತಾಚಾರ್ಯ ಭಾಳ ಹೇಳಲಿಕ್ಕೆ ಹೋಗಿಲ್ಲ. ಅಲ್ಲಿ ಹೂಗಳು ಬೆಳೆದಿರ್ತದೆ, ದುಂಬಿಗಳು ಹಾರಾಡ್ತಿರ್ತದೆ, ಅದನ್ನು ಎಲ್ರಿಗೂ ಸಂತೋಷ ಕೊಡ್ತಿರ್ತದೆ. ಇಷ್ಟೇ ರೀ, ಅವ್ರು ಭಾಳ ಹೇಳಲಿಕ್ಕೆ ಹೋಗಿಲ್ಲ. ಅವರಿಗೆ ಆಚಾರ ಚರಿತ್ರೆ ಹೇಳಬೇಕಾದ್ರಿಂದಾಗಿ ಪ್ರಾಸಂಗಿಕವಾಗಿ ಬಂದದ್ದನ್ನು ಇದು ಹೇಳಿದ್ದಾರೆ. ವಾದರಾಜ ಸ್ವಾಮಿಗಳು ರುಕ್ಮಿಣಿ ವಿಜಯದೊಳಗೆ ಹೇಳುವಾಗ ವಸಂತ ಕಾಲೇ ವನಿತಾ ಸಹಾಯಂ ಲಸಂತಿ ಮರ್ತ್ಯಾಹ, ವಸಂತ ಕಾಲದಲ್ಲಿ ಪುರುಷರಿಗೆ ಸ್ತ್ರೀಯರು ಬಹಳ ಹತ್ತಿರದಲ್ಲಿ ನೆನಪಾಗ್ತಾರೆ ಅಂತ ಅನ್ನೋದನ್ನು ಏನು ಹೇಳಬೇಕು. ಯತಸ್ತರವೋ ಸರಾಗಾಹ, ಮರಗಳು ಕೂಡ ಬಳ್ಳಿಗಳನ್ನು ಬಿಟ್ಟಿರುವುದಿಲ್ಲವಂತೆ. ಬಳ್ಳಿ ಸಂಸ್ಕೃತದಾಗ ಸ್ತ್ರೀಲಿಂಗ ರೀ, ಲತಾ ಅಂತ ಹೆಸರಿದಕ್ಕೆ. ವೃಕ್ಷ ಎಂಬುದು ಪುಲ್ಲಿಂಗ. ಎಷ್ಟು ಚಂದ ಕೂಡಿಸಿರ್ತಾರೆ ನೋಡ್ರಿ ಕವಿಗಳಂತ ಅದಕ್ಕೆ ಕರೆಯೋದು. ಮರಗಳು, ವೃಕ್ಷ ಅದು ಪುಲ್ಲಿಂಗ, ಲತಾ ಸ್ತ್ರೀಲಿಂಗ. ಮರಗಳು ಬಳ್ಳಿಗಳನ್ನು ಬಿಟ್ಟಿರುವುದಿಲ್ಲ ಅಂದ್ರೆ ಸ್ಥಾವರಗಳ ಪಾಡೆ ಹೀಗಿದ್ರೆ ಜಂಗಮರ ಪಾಡೆ ಏನು ಅಂತ ಕೇಳ್ತಾರೆ ರಾಜರು. ಅವ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ ಹೆಣ್ಣನ್ನ, ಇನ್ನು ನೀವೇನು ಬಿಟ್ಟಿರ್ತೀರಿ ವಸಂತ ಮಾಸ ಬಂದಾಗ ಅಂತ ರಾಜರು ರುಕ್ಮಿಣಿ ವಿಜಯದಲ್ಲಿ ತಮಾಷೆ ಮಾಡ್ತಾರೆ. ಭಾಳ ಹೇಳ್ಯಾರ, ಇವತ್ತು ಹೇಳಬಾರ್ದು ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ. ಇದು ಹೇಳುವಂಗಿಲ್ರಿ, ಎಲ್ಲ ಹೇಳಿದೆ ಇದ್ದೆಲ್ಲ ಬಂದ್ಬಿಟ್ಟ. ಇವತ್ತು ಕೆಲವು ಹಿಂಗೆ ಆಗಿಬಿಟ್ಟಿರ್ತದ್ರಿ. ಬರೋಬ್ಬರಿ ಏಕಾದಶಿ ದಿವಸ ಅಡಿಗೆದು ಬಂದ್ಬಿಟ್ಟಿರ್ತದೆ ಪ್ರವಚನದಾಗ. ಊಟ ಅಡಿಗೆ ಏನು ಇಡ್ಲಿ ಮಾಡಿದ್ರು, ಏನು ರಾಶಿ ಥೋ 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 ಶಬ್ದನೇ ಆಡಬಾರ್ದು ಅವತ್ತು. ಅದಕ್ಕೆ ಇನ್ನು ಮುಂದೆ ಗ್ರೀಷ್ಮ ಋತುವಿನ ವರ್ಣನೆ ಏನು ಮಾಡ್ತಾರೆ 40ನೇ ಶ್ಲೋಕದಲ್ಲಿ. ನವಮಲ್ಲಿಕಾ ಸ್ರಜಮಭೀಷ್ಟತಮಃ ಶುಚಿ ಸಂಭವಾನ್ ಪ್ರಣಯಿನಿ ಶಿರಸಿ ಕಲಯನ್ ಸ್ವಯಂ ನ ಕುಶಲೇತಿ ಕಿಲ ಪ್ರತಿಘಟ್ಟಯತ್ಯುರುಕುಚಾಮುರಸ. ಅಥ ಗ್ರೀಷ್ಮ ಋತು ವರ್ಣಯತಿ. ಗ್ರೀಷ್ಮ ಋತುವಿನಲ್ಲಿ ಏನಾಗತ್ತೆ ನಮಗೆ? ಗ್ರೀಷ್ಮ ಋತು ಅಂದ್ರೆ ಏನ್ರಿ? ಕೆಟ್ಟ ಸೆಕಿರಿ. ಛೇ 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 ಬ್ಯಾಸಿಗೆ ಬಂದ್ಬಿಟ್ಟಿರ್ತದೆ ಹೇಳ್ತೀನಿ. ಇವು ಏನೂ ಅಲ್ರಿ, ನಮ್ಮ ಧಾರವಾಡ ಗಿರ್ವಾಡ ಏನಷ್ಟು ಬಿಸಿವಲ್ರಿ. ಸ್ವಲ್ಪ ಹಿಂಗೆ ಒಂಚೂರು ಹಿಂಗೆ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಹಿಂಗೆ ಜಮಖಂಡಿ, ಹಿಂಗೆ ಬೀದರ್ ತನಕ ಹಿಂಗೆ ಹಾದು ಬಂದ್ರಿ ಅಂದ್ರೆ, ಇದು ಬಳ್ಳಾರಿ ತನಕ ಮುಟ್ಟಿ ಬಂದ್ಬಿಟ್ರಿ ಅಂದ್ರೆ ಮುಗಿಯಿತು. ಏನದ್ರ ಅರ್ಥ ಅಂತ ಗೊತ್ತಾಗ್ಬಿಡ್ತದೆ. ಅಷ್ಟು ಚಂದದ ಬ್ಯಾಸಿಗೆ ಬಿಸಿಲು ಅಂತ. ಈಗ ಎರಡು ಹೇಳ್ಬೇಕಾಗಿದೆ ನನಗೆ. ವಾದರಾಜ ಸ್ವಾಮಿಗಳದು ಒಂಚೂರು ತಮಾಷೆ ಅದನ್ನು ಹೇಳ್ಬೇಕಾಗಿದೆ, ಇನ್ನು ಪಂಡಿತಾಚಾರ್ಯದು ಹೇಳ್ಬೇಕಾಗಿದೆ. ಎರಡೂ ಒಂದು ಶ್ಲೋಕ ಹೇಳಿ ಮುಗಿಸ್ಬಿಡ್ತೀನಿ, ಮುಂದೆ ಹೋಗ್ತೀನಿ. ನವ ಮಲ್ಲಿಕಾ ಸ್ರಜಂ ಅಭೀಷ್ಟತಮಃ, ಗಂಡ. ಅಭೀಷ್ಟತಮಃ ಅಂದರೆ ಪತಿ. ಅಭೀಷ್ಟತಮಃ ಅಂತ ಗಂಡನಿಗೆ
ನಾರಾಯಣ ಪಂಡಿತಾಚಾರ್ಯ ಕರೆದಾರು. ಬೇಕಾದ್ರವಲ್ಲಿ ಅತ್ಯಂತ ಬೇಕಾದವ ಯಾರು ಅಂದ್ರೆ ಗಂಡ ಅಂತ. ಹಂಗೇನ್ರಿ ಆಚಾರ್ಯ, ಬಹಳ ವಿಚಿತ್ರ ಹೇಳಿದ್ರಿಪ್ಪ ನೀವು. ಅಭೀಷ್ಟ ತಮಃ ಅಂತ. ನಮಗೆ ಯಾವುದು ಇಷ್ಟವೋ ಅದರಲ್ಲಿ ಅತ್ಯಂತ ಇಷ್ಟವಾದ ಪದಾರ್ಥ ಯಾವುದು ಅಂದರೆ ಗಂಡ. ಬೃಹದಾರಣ್ಯಕದಲ್ಲಿ ಹೇಳುವಾಗ ಆ ಮಾತು ಬರ್ತದೆ. ಇರ್ಲಿ. ಅಭೀಷ್ಟತಮಃ ಗಂಡನು. ಶುಚಿ ಸಂಭವಾಂ. ಶುಚಿ ಸಂಭವಾಂ ಅಂತಂದ್ರೆ ಜ್ಯೇಷ್ಠ ಮಾಸದಲ್ಲಿ ಬೆಳೆದಿರುವಂತಹದ್ದು. ಜ್ಯೇಷ್ಠ ಮಾಸಕ್ಕೆ ಶುಚಿ ಶುಚಿ ಅಂತ ಕರೀತಾರೆ. ಗ್ರೀಷ್ಮ ಋತು ಬಂತಲ್ಲ, ಅದಕ್ಕೆ ಶುಚಿ ಸಂಭವಾಂ. ಜ್ಯೇಷ್ಠ ಮಾಸದಲ್ಲಿ ಬೆಳೆದಿರುವಂತಹ ನವಮಲ್ಲಿಕಾ ಸಜಂ, ಹೊಸದಾದ ಮಲ್ಲಿಗೆಯ ಮಾಲೆಯನ್ನ ಹೆಂಡತಿ ತಾನು ಮುಡಿದುಕೊಳ್ಳಿಕ್ಕೆ ಹೊರಟಾಗ, ಹೀಗೆ ಹೆಂಡತಿ ಮುಡಿದುಕೊಳ್ಳಿಕ್ಕೆ ಹೊರಟಿದ್ಲಂತೆ, ಎರಡೂ ಕೈಗಳನ್ನು ಎತ್ತಿ ಹೆರಳಲ್ಲಿ ಇಟ್ಕೊಳ್ಳಿಕ್ಕೆ ಹೊರಟಾಗ ಸರಿ ಬರಲಿಲ್ಲ ಅಂತ ಹೇಳಿ ಗಂಡನಿಗೆ ಪಾಪ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ ಬಂದು ಅವನೇ ಎದುರಿಗೆ ಹೋಗಿ ನಿಂತುಕೊಂಡು ತಡಿ ನಿನಗೆ ಬರೋದಿಲ್ಲ ಅಂತ ಹೇಳಿ ತನ್ನ ಕೈಯಾರೆ ತಾನೇ ಅವಳಿಗೆ ಹೂಗಳನ್ನ ಮುಡಿಸಿದನ, ಮಾಲೆಯನ್ನ ಮುಡಿಸಿದನಂತೆ. ಇಲ್ಲಿ ನೋಡ್ರಿ, ಎರಡೂ ಹೇಗೆ ವರ್ಣಿಸಿದ್ದಾರೆ ಪಂಡಿತಾಚಾರ್ಯರು ಅಂದ್ರೆ, ಆ ಕಾಲದಲ್ಲಿ ಬೆಳೆದ ಮಲ್ಲಿಗೆಯ ಹೂವು ಅಂತ ಹೇಳಿ ಋತುಗಳನ್ನು ವರ್ಣನ ಮಾಡ್ತಾ, ಆ ಗಂಡ ಹೆಂಡತಿಯರ ಅನ್ಯೋನ್ಯತೆ ಪ್ರೀತಿ ಎಷ್ಟಿತ್ತು ಅಂತ ಕೇಳಿದ್ರೆ, ಇವಳಿಗೆ ಮುಡಿದುಕೊಳ್ಳಿಕ್ ಬರಲಿಲ್ಲ ಅನ್ನೋದಕ್ಕೆ ಇವನೇ ಹತ್ತಿರದಲ್ಲಿ ಹೋಗಿ ನಿಂತು ಅವಳಿಗೆ ಮುಡಿಸಿದ ಅಂತ ಹೇಳುವ ಮೂಲಕವಾಗಿ ಆ ಶೃಂಗಾರದ ರಸವನ್ನು ಹೇಳಿರಬೇಕು, ಋತುಗಳ ವರ್ಣನೆಯನ್ನು ಹೇಳಿರಬೇಕು ಅಂತ. ಶುಚಿ ಸಂಭವಾಂ ಪ್ರಣಯಿನಿ ಶಿರಸಿ ಕಲಯನ್ ಸ್ವಯಂ ನ ಕುಶಲೇತಿ ಕಿಲ. ಒಂದು ಮಾತು ಹೇಳಿದ್ನಂತೆ, ನಿಂಗೆ ಬರೋದಿಲ್ಲ, ನಿಂಗೆ ಮುಡ್ಕೊಳ್ಳಿಕ್ಕೆ ಬರೋದಿಲ್ಲ ಬಾ ಅಂತ ಹೇಳಿ ತಾನೇ ಅವುಗಳನ್ನ ಮುಡಿಸಿದ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಪದ್ಯ ಓದಿಬಿಡ್ತೀನಿ ರೀ, ಚಂದದ, ನೀವೆಲ್ಲ ಲಘು ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ. ಅಂದ್ರೆ ಸಂಸ್ಕೃತ ಪದ್ಯ ಆಗಿಂದ ಯಾವ ಶಬ್ದ ಹೇಳಿ ಬರ್ತೀರಿ ಹಿಂಗೆ ನೋಡ್ರಿ, ಅವ್ನು ಕನ್ನಡದಾಗ ಓದಿ ತೀರ್ಸ್ಕೊಂಡ್ಬಿಡ್ಬೇಕಂತ. ಪ್ರಣಯದಲ್ಲಿ ಪ್ರಿಯ ತಮನೋ. ಕನ್ನಡ ಓದಿದ್ರೆ ಕೆಲವು ಸಂತೋಷ ಆಗ್ತಿರ್ತದೆ, ಇದು ಚಂದದ ಕನ್ನಡದಾಗ ಇತ್ತು ನೋಡ್ರಿ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಸಂಸ್ಕೃತದಾಗ ಹೇಳಿದ್ರೆ ಬಯಸ್ಕೋತಿರ್ತೀವಿ. ಪ್ರಣಯದಲ್ಲಿ ಪ್ರಿಯ ತಮನು ತನ್ನಯ ಪ್ರಣಯಿನಿಯ ಕಬರಿಯಲ್ಲಿ ಗ್ರೀಷ್ಮಜ ವನಜ ಮಲ್ಲಿಗೆ ಸೃಜವ ಮುಡಿದುದ ನಾಗ ನೋಡುತ್ತಲೀ ಮನಸಿಜನ ವಶ ನಗಿ ಮುಡಿಯಲು ನಿನಗೆ ಬಾರದು ನಾನೇ ಮುಡಿಸುವೆ, ನಿನಗೆ ಬಾರದು ನಾನೇ ಮುಡಿಸುವೆ, ನೆನುತ ಬಳಿ ಸಾರುತ ಘನ ಕುಚ ಉರವನಪ್ಪುವನು. ನಿನಗೆ ಬರೋದಿಲ್ಲ ಬಾಯಿಲಿ ಅಂತ ಹೇಳಿ ತಾನೇ ಅವಳನ್ನ ಹತ್ತಿರ ಎಳೆದು ಅವಳ ಮುಡಿಗೆ ಕೈ ಹಾಕಿ ಆ ಹೂಗಳನ್ನು ಮುಡಿಸಿದ. ಅಂದ್ರೆ ಅದರಲ್ಲಿ ಗಂಡ ಹೆಂಡತಿಯರ ಬಳೆ ಸೆಳೆಯುವಿಕೆ ಅಂತನ್ನುವಂತಹ ಒಂದು ಶೃಂಗಾರವನ್ನು ಇಟ್ಟು ಹೂವನ್ನು ಮುಡಿಸಿದ ಅನ್ನುವಂತಹ ಎರಡೂ ಭಾವ ಬರುವಂತೆ ಬರೆದು ಕೊಟ್ಟಿದ್ದಾರೆ ಪಂಡಿತಾಚಾರ್ಯ. ಇದು ಇವು ಅಗದಿ ಏನ್ರಿ, ಇವು ಕಾವ್ಯಮಯವಾಗಿ ವರ್ಣನೆ ಮಾಡಿದ್ರು. ವರದರಾಜ ಸ್ವಾಮಿಗಳು ಸ್ವಲ್ಪ ಉತ್ತರ ಕನ್ನಡದವ್ರು ಇರ್ಬೇಕ್ರಿ, ಅವರು ಅಗದಿ ಚಲೋ ಹೇಳ್ಯಾರ. ಗ್ರೀಷ್ಮ ಋತು ಹೆಂಗಿತ್ತು ಅಂತ ಕೇಳಿದ್ರಂತ. ಬಿಸಿಲು ಭಾಳ ಇತ್ತು. ಇದು ವೈಕುಂಠದ ವರ್ಣನ ಆದದ್ದಕ್ಕೆ ಇಷ್ಟ ಶಾಂತ ರೀತಿಯಿಂದ ಹೇಳ್ಬೇಕ್ರಿ ಪಂಡಿತಾಚಾರ್ಯ. ವರದರಾಜ ಸ್ವಾಮಿಗಳು ನಮ್ಮೂ ಹೇಳ್ಯಾರ ಗ್ರೀಷ್ಮ ಋತು ಹೆಂಗಿತ್ತು ಅಂತ ತಿಳ್ಕೊಂಡು ಹೇಳಿ. ಬಿಸಿಲು ಭಾಳ ಆಗಿತ್ತಂತೆ. ಅಹೋ ನಿಧಾಗೊತ್ತ ಭಯಾದಿವೇಶ ಬಿಭರ್ತಿ ಗಂಗಾಂ ಜಲದೌ ಸಶೇತೆ ರಮಾಪತಿ ಪಂಕಜ ವಿಷ್ಟರಶ್ಚ ಚತುರ್ಮುಖಸ್ತಂ ವಿಷಹೇತ ಕೋನ್ಯಃ. ಬಿಸಿಲು ಬಹಳ ಆದದ್ದಕ್ಕೆ ಏನೋ ರುದ್ರದೇವರು ತಮ್ಮ ತಲೆ ಮೇಲೆ ಗಂಗಾ ಇಟ್ಕೊಂಡ್ರಂತ. ಗಂಗಾ ಯಾಕೆ ಇಟ್ಕೊಂಡ್ರು ರುದ್ರದೇವರು ಅಂದ್ರೆ, ಬಿಸಿಲು ಬಹಳ ಆದಾಗ ನೆತ್ತಿ ಮೇಲೆ ನೀರು ಹಾಕೊಂಡು ಬಡ್ಕೋತಿರ್ತಾರೆ ನೋಡ್ರಿ, ತಂಪಾಗ್ಲಿ ಅಂತ ಬಡ್ಕೋತಿರಂಗಿಲ್ಲ. ಅಹೋ ನಿಧಾಗೊತ್ತ ಭಯಾದಿವೇಶ. ಬಿಸಿಲಿನ ಭಯಕ್ಕೆ, ಗ್ರೀಷ್ಮ ಋತುವಿನ ಭಯಕ್ಕೇನೋ ಎನ್ನುವಂತೆ ತಲೆ ಮೇಲೆ ನೀರು ಹಾಕೊಂಡು ಬಡ್ಕೊಂಡಂಗೆ ಗಂಗಾ ಇಟ್ಕೊಂಡಿದ್ರಂತ. ಕೆಲವರು ಬದ್ದಿ ಪಂಜ ಹೊತ್ಕೊಂಡಿರಂಗಿಲ್ಲ. ಹಿಂಗೆ ನೀವ್ಯಾರು ಸಣ್ಣವರಿದ್ದಾಗ ನೋಡ್ರಿ ಅವ್ರು ನೆನಪಿರ್ತದೆ. ಈಗೇನು ಗೊತ್ತಾಗಿಲ್ಲ ಬದ್ದಿ ಪಂಜ ಯಾಕೆ ಇರ್ತಿತ್ತು ಅಂತಂದ್ರೆ, ಹಿಂದೆ ಮಡಿಲೆ ಮನೆಯಿಂದ ಊಟಕ್ಕೆ ಹೋಗ್ಬೇಕಾಗ್ತಿತ್ರಿ. ವೈಶಾಖ ಮಾಸ ಬರೋಬ್ಬರಿ ನರಸಿಂಹ ಜಯಂತಿ ಬಂದಿರ್ತಿತ್ತು. ಕಾಲು ಸುಡಬೇಕು, ಕಾಲು ಒಂದು ಸುಡ್ತದ, ತಲೆ ಯಾಕಂತ ತಿಳ್ಕೊಂಡು ಹೇಳಿ ಪಾಪ ತಲೆ ಮೇಲೆ ಒದ್ದಿ ಬಟ್ಟಿ ಹಾಕ್ಕೊಂಡು ಆಚಾರ ನಡ್ಕೋತ ಹೋಗೋಣ. ಬಿಸಿಲಾಗ ಒಮ್ಮೆ ಹಿಂಗೆ ಆಗಿತ್ರಿ. ಪಾಪ ಒಬ್ಬರು ಆಚಾರ ಬಿಸಿಲಾಗ ಹೊಂಟಿದ್ರು, ಹೇಳ್ತೀನಿ. ಹೊಂಟಾರ ಬಿಸಿಲಾಗ ಕತ್ಲಿ ಬಂದ್ಬಿಟ್ಟದ, ತಲೆ ಮೇಲೆ ಒದ್ದಿ ಪಂಜ ಹಾಕ್ಕೊಂಡಾರ. ಯಜಮಾನ ಬನಿ ಬಂತು, ಮುಂದೊಂದು ನಾಯಿ ಮಲ್ಕೊಂಡಿತ್ತು. ಮುಂದೊಂದು ನೋಡೇ ಇಲ್ಲ ಆಚಾರ. ಕತ್ಲಿ ಕಣ್ಣೊಳಗೆ ಆಚಾರ ನಾಯಿ ಬಾದ್ಮೇಲೆ ಕಾಲಿಟ್ಬಿಟ್ರು. ತೊಳಿತ ಹೇಳಿ ಒದರ್ತ ಹೇಳ್ತೀನಿ ನಾಯಿ ಕೊಯ್ 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 ಅಂತ ಹೇಳಿ. ಒಳಗಿನ ಯಜಮಾನ ಬಂದ, ಆಚಾರ ಏನಾಯ್ತು ಅಂತ ಕೇಳಿದ.
ಹಾಳಾದ ನಾಯಿ ತುಳಿದಿಲ್ಲ ಬಿಟ್ಟಿಲ್ಲ ಇಟ್ಟು ಒದರ್ತದೆ, ತುಳಿದ್ರೆ ಎಷ್ಟು ಒದರ್ಲಿಕ್ಕೆ ಇಲ್ಲಿಂದ. ಹಾಳಾದ ನಾಯಿ ತುಳಿದಿಲ್ಲ ಬಿಟ್ಟಿಲ್ಲ ಇಟ್ಟು ಒದರ್ತದೆ, ತುಳಿದ್ರೆ ಎಷ್ಟು ಒದರ್ಲಿಕ್ಕೆ ಇಲ್ಲಿಂದ ಅಂದ್ರೆ ಅವ್ರು ತುಳಿದ ಮತ್ತೆ ಆಚಾರ ಮನೆಗೆ ಹೋಗ್ಬೇಕಾಗ್ತಿ ಸ್ಥಾನಕ್ಕೆ. ಸುಳ್ಳ ಯಾಕಪ್ಪ? ಅದಕ್ಕೆ ಆಚಾರ ಶಾಳಿತನೆ ಮಾಡಿದ್ರು. ಬಂದ್ರೆ ಇಟ್ಟೋದಿರ್ತದ, ತುಳಿದ್ರೆ ಇಟ್ಟೋದಲಿಕ್ಕೆ ಇಲ್ಲಿನ ಆಚಾರ. ಸರಿ ಸರಿ ಅಂತ ಒಳಗೆ ಹೋಗ್ಬಿಟ್ಟು ಆಚಾರ ಮಾಡಿಲ್ಲ. ಗ್ರೀಷ್ಮ ಅಹೋ ನಿಧಾಗೋತ್ತ ಭಯ ನಿವೇಶ ಬಿಭರ್ತಿ ಗಂಗಾಂ ಜಲದೌ ಸಶೇತೆ. ಅವನ್ ನಾರಾಯಣ ಲಕ್ಷ್ಮೀಪತಿ ಬಿಸಿಲು ಬಹಳ ಆದದ್ದಕ್ಕೆ ಸಮುದ್ರದ ಮಧ್ಯದಲ್ಲೇ ಮಲ್ಕೊಂಡ್ಬಿಟ್ಟಂತ. ಯಾಕ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ನೀರು AC ರೂಮ್ನಾಗ ಇದ್ದಂಗ್ರಿ. ಅದು ನಾರಾಯಣ ಸಮುದ್ರದಾಗ ಇದ್ದಾನಂದ್ರೆ AC ರೂಮ್ನಾಗ. ಇವರು ಮ್ಯಾಲ ಫ್ಯಾನ್ ಹಚ್ಕೊಂಡಂಗ ರುದ್ರದೇವರು ಹಿಂಗೆ ತಿರುಗಿತಿರ್ತದೆ, ತಣ್ಣಗಾಗ್ತಿರ್ತದೆ. ಇವ್ರು ಫುಲ್ AC ಸುತ್ತಲು ಫುಲ್ AC. ಆಮೇಲೆ ಅವ ಬ್ರಹ್ಮದೇವ್ರು ಇನ್ನೂ ಶಾಣೆ ಅಂತ, ಆ ಭಗವಂತನ ನಾವಿಕ ಬಲ್ದಾಗ ಬಂದು ಕೂತ್ಬಿಟ್ರಂತ. ಮುಗಿದ ಹೊತ್ತು ಕೆಲಸ ಅದು ಇನ್ನೂ ತಂಪು ಅಂತ ತಿಳ್ಕೊಂಡು ಹೇಳಿ ಕೆಲವರು AC ಮುಂದೆ ಹಿಂಗೆ ಕೂತ್ಬಿಡ್ತಾರೆ ನೋಡ್ರಿ ಹೋಗಿ. ಕೆಲವು ಕೂತ್ರಂಗಿಲ್ಲ, ಹಂಗೆ ಬ್ರಹ್ಮದೇವ್ರು ಕೂತಂಗಿತ್ತು ಅಂತ. ನಂದಲ್ಲ ಮತ್ತೆ ತಿಳ್ಕೊಂಡ್ಬಿಡ್ಚ. ಇದು ವರದಾ ಸ್ವಾಮಿ ಸ್ತೋತ್ರ ಹೇಳಿದ್ದು. ಅಹೋ ನಿಧಾಗೊತ್ತ ಭಯ ನಿವೇಶ ಬಿಭರ್ತಿ ಗಂಗಾಂ ಜಲದೌ ಸಚೇತೆ ರಮಾಪತಿ ಪಂಕಜ ವಿಷ್ಟರಶ್ಚ ಚತುರ್ಮುಖ ತಂ ವಿಷಹೇತ ಕೋಣ್ಯಃ. ಹೀಗೊಂದು ಗ್ರೀಷ್ಮ ಋತುವಿನ ವರ್ಣನ ಮಾಡ್ತಾರೆ. ಭಾಳ ಚಂದವರಿ ಇವು ಋತುಗಳ ವರ್ಣನ ಮಾಡೋ ಕಾಲಕ್ಕೆ ಹೆಂಗದ ಅಂತಂದ್ರೆ, ಕಾಳಿದಾಸ ಅವನಿಗೆ ಎಷ್ಟೆಷ್ಟು ರೀತಿಯಿಂದ ವರ್ಣನ ಮಾಡ್ಲಿಕ್ಕೆ ಬಂದು ಎಲ್ಲ ಮಾಡ್ಯಾನ್ರಿ ಅವ. ಋತು ಸಂಹಾರ ಅಂತ ಒಂದೊಂದು ಗ್ರಂಥದ್ರಿ. ಆ ಋತು ಸಂಹಾರದಲ್ಲಿ ಇಂಥದ್ದು ಅಂಥದ್ದು ಅಂತ ವರ್ಣನ ಮಾಡಿಲ್ಲ ಅಂತ ತಿಳಿಬೇಡ್ರಿ, ಎಲ್ಲ ರೀತಿಯ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾನೆ. ಆಮೇಲೆ ಇನ್ನು ಮುಂದೆ 40ನೇದಾಯ್ತು. 41ನೇ ಶ್ಲೋಕದಲ್ಲಿ ವರ್ಷ ಋತುವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹೆಂಗದ ವರ್ಷ ಋತು? ಮಳೆ ಬಂದದ್ದು ಹೆಂಗಿರ್ತಿತ್ತು? ಏನಾಯ್ತು ಅಪ್ಪ ನಂಬರ್ ಮಧುರಾಸ್ವರ ತತಪತ್ರತತಿ ಪ್ರಕಟಂತಿ ಪಂಕ್ತಿ ಧೃತ ನೇತ್ರ ರುಚಃ ಶಿಖಿನೋನು ಯಾಂತಿ ಸಹಸ್ರದುಷಂ ಜಲದರ್ತು ಲಕ್ಷ್ಮ ನಿಜ ನೃತ್ತಮಗೆ. ಈಗ ಯಾವ ಋತು ಇದು? ವರ್ಷ ಋತು. ವರ್ಷ ಋತು ಅಂದ್ರೆ ಮಳೆಗಾಲ. ಮಳೆಗಾಲ ಬಂದಾಗ ಹೇಗಿರ್ತದೆ? ಮಳೆ ಬಹಳ ಚೆನ್ನಾಗಿ ಬರುತ್ತೆ. ಮಳೆ ಬೇಕು, ಯಾರಿಗೆ ಬೇಡ ಮಳೆ? ಯಾರಿಗೆ ಬೇಡ ಹೇಳ್ರಿ ನೋಡಂತೆ. ಮಳೆ ಎಲ್ಲರಿಗೂ ಬೇಕಾದದ್ರಿಂದ. ಆದರೆ ಹೊತ್ತಿನ ಹೊತ್ತಿನಾಗ ಮಳಿ ಬೇಡ್ರಪ್ಪ ನಮಗೆ. ಮಳಿ ಬೇಕು ನಮಗೆ ಬೇಡ ಅಂದಿಲ್ಲ. ಈ ಹೊತ್ತಿನಾಗ ಮಳಿ ಬರ್ತದೆ. ಮರಶೀಶ್ ಮಾಸ್ದಾಗ ಎಲ್ಲರ ಭಜಿ ತಿಟ್ಟು ಹೋಗ್ಯದ. ಎಲ್ಲರ ಮನೆಯಿಂದ ಹೊರಗೆ ಕಾಲಿಡೋ ಹಂಗಿಲ್ಲ, ಒಳಗೆ ಕೂಡೋ ಹಂಗಿಲ್ಲ. ಸ್ವಭಾವ ಒಳಗೆ ಕೂಡ್ಸಂಗಿಲ್ಲ, ಹೊರಗೆ ಕಾಲಿಡೋ ಹಂಗಿಲ್ಲ. ಹಿಂಗೆ ಪರಿಸ್ಥಿತಿ ಆಗ್ಬಿಟ್ಟದ ನಮಗೆ. ಮಧುರ ಸ್ವರ. ಈ ಮಳೆಗಾಲ ಬಂತು ಅಂತ ಯಾವುದು ಸೂಚನೆ ಮಾಡ್ತದೆ ಅಂತ ಕೇಳಿದ್ರೆ, ನವಿಲುಗಳೆಲ್ಲ ಸೂಚನೆ ಮಾಡ್ತದಂತ. ಒಂದು ಕಾಲ ಅದು. ಮಳೆಗಾಲದ ಮುಂಚೆ ನವಿಲುಗಳೆಲ್ಲ ತಮ್ಮ ಗರಿಗಳನ್ನು ಬಿಚ್ಚಿಕೊಂಡು ಮೋಡಗಳನ್ನು ನೋಡಿ ಇಂಪಾಗಿ ಧ್ವನಿ ಮಾಡ್ತಾ ನರ್ತನವನ್ನು ಮಾಡ್ತವಂತೆ. ಇದು 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 ಲಕ್ಷಣ. ಎದರ ಲಕ್ಷಣ ಇದು ಅಂತ ಕೇಳಿದ್ರೆ, ವರ್ಷ ಋತುವಿನ ಲಕ್ಷಣ. ಮಳೆ ಬಂತು, ಮಳೆ ಬರುತ್ತೆ ಅನ್ನೋದ್ರ ಲಕ್ಷಣ ಅಂತ. ನಮ್ಮಲ್ಲಿ ಇನ್ನೂ ಲಕ್ಷಣ ಹೇಳ್ಯಾರ್ರಿ. ಇದು ಕವಿಗಳು ಕಾವ್ಯಮಯವಾಗಿ ಹೇಳ್ಬೇಕಾದ್ರೆ ನಂಗೆ ಹೇಳ್ಯಾರ್ರಿ. ಅಗದಿ ನಮ್ಮ ಶುದ್ಧ ಹೇಳಿ ನೋಡ್ರಿ, ಕಪ್ಪಿ ಒದರ್ಲಿಕ್ಕೆ ಹತ್ತು ಇಲ್ಲೋ ಮಳೆ ಬರ್ತದೆ ತಗೋ ಅಂತ ಅರ್ಥ. ಅಗದಿ ಉತ್ತರ ಕನ್ನಡ ಕಪ್ಪಿಗಳು ಒದರ್ತಾ ಇದ್ವು, ಮಂಡೂಕರ ಬಂತು ಅಂದ್ರೆ ಮಗೇತ್ ಮಳೆ ಬಂತಂತ ಅರ್ಥ. ಅವರ ಏನ್ರಿ ಕಪ್ಪಿಗಳ ಸಹಿತ ಇತ್ತೀಚೆಗೆ ಇಂಗ್ಲೀಷ್ನಾಗ ಒದರ್ಲಿಕ್ಕೆ ಹತ್ತಾವ್ರಿ. ಅವು ಕನ್ನಡ ಬೇಡ ಇಲ್ಲಲ್ರಿ, ವಾಟರ್ 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 ಅಂತಾವು. ವಾ ವಾ ವಾ. ನನಗೆ ಮೊದಲದ ಅರ್ಥ ಆಗಿದ್ದಿಲ್ರಿ ವಾಟರ್ ವಾಟರ್ ಅಂತಂದು. ಈಗ ಯಾಕೆ ವಾಟರ್ ವಾಟರ್ ಅಲ್ಲಿಗತ್ತ ನಾನು ಆಮೇಲೆ ಅರ್ಥ ಮಾಡ್ಕೊ, ಓಹೋ ಅದು ಇಂಗ್ಲಿಷ್ ಮೀಡಿಯಂ ಹೋಗಿ ವಾಟರ್ ವಾಟರ್ ಅಲ್ಲಿಗತ್ತದಂತ ಆಮೇಲೆ ಅರ್ಥ ಆಯ್ತು ನನಗೆ. ಅದು ಈ ಬ್ರಿಟಿಷರು ಬಂದರು ನೋಡ್ರಿ ನಮ್ಮ ಊರಿಗೆ, ಅಂದ್ರೆ ನಮ್ಮ ದೇಶಕ್ಕೆ. ಆವಾಗ ಮಳೆಗಾಲದಾಗ ಕಪ್ಪಿ ಬ್ರಿಟಿಷರ ಮನೆಗೆ ಹೋಗಿತ್ರಿ. ಆ ಬ್ರಿಟಿಷರು ಊಟಕ್ಕೆ ಕೂತಾಗ ತಿನ್ಬೇಕಾರ ನಡೆದಾಡಬೇಕಾರ ವಾಟರ್ ವಾಟರ್ ಅಂದದ್ದು ಕೇಳಿದು ಪ್ರಾಕ್ಟೀಸ್ ಮಾಡ್ಕೊಳ್ತ್ರಿ. ಆಮೇಲೆ ಏನಾಯ್ತು ಅಂದ್ರೆ, ಈ ಮಳೆಗಾಲ ಬಂದ್ಕೊಂಡು ನೀರು ಬಿತ್ತಲ್ಲ, ಅದು ನೋಡಿತ್ತು ನೋಡ್ರಿ ಕಪ್ಪಿ. ಅವ್ರನ್ನ ಸಂಸ್ಕಾರ ಆಗಿತ್ತು, ಅದಕ್ಕೆ ನೋಡಿತು ಒದಲಿಕ್ಕೆ ಶುರು ಮಾಡಿತ್ತು ವಾಟರ್ ಅಂತ ತಿಳ್ಕೊಂಡು ಹೇಳಿ. ಅವು ಉಳಿದದ್ದು ಫಾಲೋವರ್ಸು, ಅವು ಯಜಮಾನಿ ಅಂತ ನಾವು ಅಂತಾವು ವಾಟರ್ ವಾಟರ್ ಅಂತ ಮುಗಿದೋ ಕೆಲಸ. ಅವತ್ತಿನಿಂದ ಇವತ್ತಿನ ತನಕ ಎಲ್ಲ ಕಪ್ಪಿಗಳು ಇಂಗ್ಲೀಷ್ನಾಗ ಮಳೆ ಬರ್ತಾವ ತಿಳಿಸ್ತಾವ. ಮಧುರ ಸ್ವರ ತತಪತ್ರ ತತೀ. ಮಧುರ ಸ್ವರ ಬಹಳ ಸುಂದರ ಇಂಪಾದ ಧ್ವನಿಯಿಂದ. ತತಪತ್ರ ತತಿ ಅವುಗಳ ಗರಿಗಳನ್ನು ಬಿಚ್ಚಿಕೊಂಡಿರುವಂತಹದ್ದು.
ಆ ಗರಿಗಳ ತುದಿಯಲ್ಲಿ ಒಂದು ಕಣ್ಣಿನ ಚಿಹ್ನೆ ಇರ್ತದಂತೆ. ನವಿಲ ಗರಿಯ ತುದಿಯಲ್ಲಿ ಕಣ್ಣಿದ್ದಂಗೆ ಇರ್ತದಂತೆ ನೋಡ್ಲಿಕ್ಕೆ, ಬಹಳ ಚಂದದ್ರಿ. ಅವಾಗ ಕೃಷ್ಣಗೆ ಬಹಳ ಪ್ರೀತಿ ಕಾಣಿಸ್ತದ. ನವಿಲ್ಗರಿ ಅವ ಚುಚ್ಕೊಂಡಿರ್ತಾನ್ರಿ. ಅವ ಚುಚ್ಕೊಂಡಿದ್ನೋ ಇವರ ಚುಚ್ಚಿದ್ರು ಎಲ್ಲಾರು ಕೂಡಿ, ಗೊತ್ತಿಲ್ಲ ನಮಗೆ. ಇನ್ನೇನು ವೇದವ್ಯಾಸ ದೇವ್ರ ಮಾತು ಹೇಳ್ಯಾರ, ಗ್ರಂಥಕಾರ ಭಾಗವತ್ಕಾರರು ಹೇಳ್ಯಾರ, ಭಾಗವತದೊಳಗೆ ಹೌದು ಹಾಕೊಂಡಿದ್ದ ಅಂತ ಹೇಳ್ಯಾರ. ಅದಕ್ಕೆ ಹ್ಞೂ ಅನ್ಬೇಕಷ್ಟ. ಇಲ್ಲೇ ಇದ್ರೆ ನಮ್ದು ಅವ ನವಿಲ್ಗರಿ, ಆ ನವಿಲ್ಗರಿ ತುದಿಗೆ ಹಿಂಗೊಂದು ಕಣ್ಣು ಇರ್ತದೆ, ಹಿಂಗೆ ದುಂಡಗ. ಅದು ಕಣ್ಣುಗಳು ನೋಡ್ರಿ, ಪ್ರಕಟಾಂತ ಪಂಕ್ತಿ ಧೃತ ನೇತ್ರ ರುಚ. ಆ ಗರಿಗಳ ಕೊನೆಯಲ್ಲಿ ನೇತ್ರ ಕಣ್ಣಿನ ರುಚಿ ಕಾಂತಿ ಇತ್ತಂತೆ ಎಲ್ಲದರದ್ದು. ಮಧುರ ಸ್ವರ, ಮಧುರವಾದ ಧ್ವನಿ ಇದ್ದ. ತತಪತ್ರ ತತಿ ಪ್ರಕಟಾಂತ ಪಂಕ್ತಿ ಧೃತ ನೇತ್ರ ರುಚ. ಶಿಖಿನಃ, ಮಯೂರಗಳಿಗೆ ಶಿಖಿನಃ ಅಂತ ಹೆಸರು. ಆಮೇಲೆ ಅನುಯಾಂತಿ, ಹೆಂಗ್ ಕಾಣ್ತಿದ್ವು ನೋಡಿದರೆ ಸಹಸ್ರ ದೃಶ್ಯಂ, ಇಂದ್ರದೇವರೇ ಕಂಡಂತೆ ಕಾಣಬೇಕಂತೆ. ಯಾಕೆ? ಇಂದ್ರದೇವರಿಗೆ 1000 ಕಣ್ಣುಗಳು ಅಂತಿಲ್ವೇ? ಹಾಗಾದ್ರೆ ಇವುಗಳು ಗರಿಗಳನ್ನ ಬಿಚ್ಚಿದಾಗ ಆ ಗರಿಗಳಲ್ಲಿ ಕಾಣುವ ಕಣ್ಣುಗಳನ್ನು ನೋಡಿದ್ರೆ ಇಂದ್ರದೇವರೇ ಇದ್ದಾರೇನೋ ಅನ್ನೋ ಹಾಗೆ ಕಾಣಿಸ್ಬೇಕಂತ. ಮೈ ತುಂಬ ಕಣ್ಣಂತ ಇಂದ್ರದೇವರಿಗೆ. ಏನು ಆಶ್ಚರ್ಯ ಎಲ್ಲರ, ಮೈ ತುಂಬ ಕಣ್ಣು. ನಮಗೆ 2 ಕಣ್ಣವ ಬಹಳ ಕಷ್ಟ ಆಗಿದ್ರಿ. ಕೆಲವು ಅಂತಿರ್ತಾರಲ್ಲ, ಈ ಕಣ್ಣು ನೋಡ್ಬೇಕಾ ಇದನ್ನೆಲ್ಲ ಅಂತಿರ್ತಾರಿಲ್ಲ. ಇನ್ಯಾವ ಕಣ್ಣು ನೋಡ್ತೀಪ? ಇದಾವ ಇವು 2 ಕಣ್ಣು, ಅವನ್ನೇ ನೋಡ್ಬೇಕು. 2 ಕಣ್ಣು ಇದ್ದವ್ರದೇ ಹಿಂಗೆ ಪರಿಸ್ಥಿತಿ ಇದ್ರೆ ಇನ್ನು 1000 ಕಣ್ಣು ಇದ್ದವ್ರ ಗತಿ ಏನಾಗ್ಬೇಡ. ಅದಕ್ಕೆ ಆ ಇಂದ್ರದೇವರನ್ನ ಹೋಲ್ತಿತ್ತಿದು ಜಲದರ್ತು ಲಕ್ಷ್ಮ. ಜಲದ ಋತು ಅಂದ್ರೆ ಅದು ಇದರದ್ದು ವರ್ಷಾ ಋತುವಿನ ಲಕ್ಷಣ ಅಂತ ನಾನು ತಿಳಿತೇನೆ ಅಂತ ಹೇಳಿ ಪಂಡಿತಾಚಾರ್ಯರು ಹೇಳಿದ್ದಾರೆ. ಇನ್ನು ಮುಂದೆ ಶರದೋಲ್ಲಸತ್ ಕುವಲಯೇ ಕ್ಷಣಯ ವಿಕಚಾರವಿಂದು ರುಚಿರಾನನಯ ಪ್ರಿಯಾ ಚ ಶೋಭನ ಶುಕಸ್ವನಯ ರಮತೋ ಜನೋ ಮುಖರ ಹಂಸಕಯ. ಶರದೃತುವಿನ ವರ್ಣನ ಬಂತು. ವರ್ಷ ಆದ್ಮೇಲೆ ಅದ ಬರ್ಬೇಕಲ್ಲ, ಮತ್ತೆ ಇನ್ನೇನಾಗಬೇಕಿನ್ನ. ಅದಕ್ಕೆ ಶರದೃತುವಿನ ವರ್ಣನ ಮಾಡ್ತಾ ಇದ್ದಾರೆ. ಜನ, ಮುಕ್ತ ಜನರು, ಶರದ ಪ್ರಿಯಾಚ ರಮತೆ, ಶರದೃತುವಿನ ಜೊತೆಗೂ ಮತ್ತು ತಮ್ಮ ಹೆಂಡತಿಯ ಜೊತೆಗೂ ಕೂಡ ರಮತೆ ಸಂತೋಷ ಪಡ್ತಾರಂತೆ. ಅಲ್ಲಿ ಶರದೃತುವಿಗೂ ಹೊಂದುವಂತಹ ಜೊತೆಗೆ ಹೆಂಡತಿಗೂ ಹೊಂದುವಂತಹ ಶಬ್ದಗಳನ್ನು ಹಾಕಿದ್ದಾರೆ. ಶ್ಲೇಷಾಲಂಕಾರದಲ್ಲಿ ಹೇಳ್ತಾ ಇದ್ದಾರೆ. ಶ್ಲೇಷಾಲಂಕಾರದಲ್ಲಿ ಹೇಳುವಾಗ ಉಲ್ಲಸತ್ ಕುವಲೇಕ್ಷಣಯ, ಶರದೃತು ಬಂದಾಗ ಎಲ್ಲ ಕಮಲಗಳು ಅರಳುತ್ತದಂತೆ. ಹೌದು, ಮಳೆ ನಿಂತದೆ, ನೀರು ತಿಳಿಯಾಗ್ಯದ, ನೀರು ತಿಳಿ ಮಳೆ ನಿಂತಾಗ ಆ ತಾವರೆಗಳೆಲ್ಲ ಅರಳುತ್ತದಂತೆ. ಕುವಲ ಉಲ್ಲಸತ್ ಕುವಲೇಕ್ಷಣಯ. ಇವರದ್ದು ಉಲ್ಲಸತ್ ಕುವಲೇಕ್ಷಣಯ. ಇವರ ಕಣ್ಣು ಹೇಗಿತ್ತು ಅಂದ್ರೆ ಅರಳಿದ ಕಮಲದಂತೆ ಕಣ್ಣಿತ್ತು, ಸರೋವರಗಳು ಅರಳಿ ನಿಂತಿದ್ದವು. ಆಮೇಲೆ ವಿಕಚಾರವಿಂದು ರುಚಿರಾನನಯ, ವಿಕಸಿತವಾದ ಅರವಿಂದ, ಇನ್ನೊಂದು ತರಹದ ಕಮಲಗಳು ಅರಳಿ ನಿಂತಿದ್ದು. ಇವರ ವದನಾರವಿಂದವು ಅರಳಿ ನಿಂತಿತ್ತು. ಶೋಭನ ಶುಕಸ್ವನಯ, ಇವರ ಧ್ವನಿಯೆಲ್ಲ ಗಿಳಿಯಂತೆ, ಗಿಳಿಯ ಧ್ವನಿಯಂತೆ ಇತ್ತು. ಅಲ್ಲಿ ಗಿಳಿಗಳು ಸುಂದರವಾಗಿ ಹಾಡ್ತಾ ಇದ್ವು ಅಂತ ಇಷ್ಟೆಲ್ಲ ಹೇಳಿ ರಮತೋ ಜನೋ ರಮತೇ ಜನೋ ಮುಖರ ಹಂಸಕಯ ಅಂತ ಹಂಸ ಧ್ವನಿ, ಹಂಸದಂತೆ ಧ್ವನಿ ಇದ್ದವರು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಇನ್ನ ಕೊನೆಯದು ಅಂತಂದ್ರೆ ಏನು? 6 ಆಚಾರ ಮತ್ತು 5 ಋತುವರ್ಣ ಆಯ್ತಲ್ಲ. ಅಂದ್ರೆ ಯಾವಾಗಲೂ ಹೆಂಗದ ಅಂತಂದ್ರೆ ಹೇಮಂತ ಶಿಶಿರಯೋ ಐಕ್ಯಾತ್ ಅಂತ ಒಂದು ವ್ಯವಸ್ಥೆ. ಹೇಮಂತ ಮತ್ತು ಶಿಶಿರ ಋತುಗಳೇನವ ಇವೆರಡು ಒಂದತ್ ಲೆಕ್ಕ ಹಿಡಿತಾರೆ ನಮ್ಮಲ್ಲಿ. ಯಾಕಂದ್ರೆ ಕಾಲದಲ್ಲಿ ಏನು ವ್ಯತ್ಯಾಸ ಇಲ್ಲ, ಅಭಿಮಾನಿ ವ್ಯತ್ಯಾಸ ಇದ್ರು ಕಾಲದಲ್ಲಿ ಎರಡು ಚಳಿಗಾಲನ. ಹೇಮಂತನೂ ಶಿಶಿರವು ಎರಡೂ ಕೂಡ ಚಳಿಗಾಲವೇ. ಆದ್ದರಿಂದ ಒಂದು ಅಂತ ಕ್ಲಬ್ ಮಾಡ್ಯಾರ ಕೆಲವು ಕಡೆಗೆ. ಅದನ್ನ ಇಲ್ಲಿ ಹೇಳ್ತಾರೆ. ವಾದರಾಜ ಸ್ವಾಮಿಗಳು ರುಕ್ಮಿಣಿ ಶಿವಜಯದವರು ಹೇಳುವಾಗ ಒಂದು ಮಾತಂತಾರೆ. ಏನು? ಹೇಮಂತ ಋತುವಿನಲ್ಲಿ ಹೇಗಿರ್ತದೆ ಅಂತ ಕೇಳಿದ್ರೆ ಪತಿಂ ವಶೀಕರ್ತುಮಯಂ ಹಿ ಕಾಲ, ಗಂಡಂದ್ರನ್ನ ವಶ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆ ಕಾಲ ಅಂತ. ಚಳಿಗಾಲ ಹೆಚ್ಚಿಗೆ ಹೇಳೋದೇನು ಬೇಕಾಗಿಲ್ಲ. ಆದ್ರಿಂದ ಈ ಚಳಿಗಾಲವಾದ್ರಿಂದ ಗಂಡಂದ್ರನ್ನ ವಶ ಮಾಡಿಕೊಳ್ಳಿಕ್ಕೆ ಒಳ್ಳೆ ಕಾಲ ಅಂತ ತಿಳ್ಕೊಂಡು ಹೇಳಿ ನೋಡ್ರಿ, ಇದನ್ನ ಆ ದೇವರ ಕಥೆಯಲ್ಲಿ ಹೊಂದಿಸ್ಬೇಕು ಅನ್ನುವುದಕ್ಕಾಗಿಯೇ ಗೋಪಿಕಾಸ್ತ್ರೀಯರು ಮಾರ್ಗಶಿರ ಮಾಸದಲ್ಲಿ ಆ ವ್ರತ ಮಾಡಿದರು, ಕಾತ್ಯಾಯಿನಿ ವ್ರತ. ಯಾಕೆ?
ಚಳಿಗಾಲ ಗಂಡಂದ್ರನ್ನ ವಶ ಮಾಡಿಕೊಳ್ಳಿಕ್ಕಾಗ್ತದೆ ಅಂತ ಹೇಳಿ ಈ ಕಾತ್ಯಾಯಿನಿ ವ್ರತವನ್ನ ಮಾಡಿ ಕೃಷ್ಣನನ್ನ ವಶ ಮಾಡಿಕೊಂಡ್ರು ಅಂತ ಹೀಗೆ ಋತುಗಳ ವರ್ಣನೆ ಏನು ಮಾಡ್ತಾರೆ. ಎಷ್ಟು ಸೊಗಸಾಗಿದೆ ನೋಡ್ರಿ. ಅಂದ್ರೆ ವಾದರಾಜ ಸ್ವಾಮಿಗಳ ಆಲೋಚನೆ ಎಷ್ಟು ಚಂದದ. ಏನಾಗಬೇಕು, ಶೃಂಗಾರವು ಬಂದಿರಬೇಕು, ಕೃಷ್ಣನ ಕಥೆನೂ ಆಗಿರಬೇಕು. ಈ ಚಳಿಗಾಲ ಬಂದ ಕೂಡಲೇ ಸ್ತ್ರೀಯರಿಗೆ ಪುರುಷನ ವಸೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಹಾದಿ. ಅದು ಹೇಗೆ ಗೊತ್ತಾಯಿತು ಅಂದ್ರೆ, ಎಲ್ಲ ಗೋಪಿಕಾ ಸ್ತ್ರೀಯರು ಈ ಚಳಿಗಾಲದಲ್ಲಿ ಏನೇ ಯಮುನಾ ಸ್ನಾನ ಮಾಡಿ ಕಾತ್ಯಾಯಿನಿ ವ್ರತ ಮಾಡಿ ಕೃಷ್ಣನ ವಶ ಮಾಡಿಕೊಂಡ್ರಲ್ವೋ ಅದಕ್ಕೆ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಅಭಿನಂದಯನ್ ಹಿಮ ಋತುಂ ಸುಸಖಾ ಸುಸಖಾ ಸ್ಫಟಿಕಾ ಚಲಚ್ಛಲ ಹಿಮಾಧಿಕೃತಂ ಫಲಿನೀಕುಲಂ ಕುಸುಮಯನ್ ಶಿಶಿರೋ ಹಸತೀವ ಪುಲ್ಲನವ ಕುಂದರುಚ. ಅದೇನಾಗಿತ್ತು ಅಲ್ಲಿ, ಫಲಿನೀಕುಲ ಒಂದು ಗುಲ್ಮ ವಿಶೇಷ, ಒಂದು ಮರ ವಿಶೇಷ, ಅದನ್ನ ಕುಸುಮಯನ್ ಹೂಗಳನ್ನು ಬಿಡಿಸ್ತಾ, ಶಿಶಿರ ಋತು ಅದು ಬಹಳ ಸುಂದರವಾಗಿ ಇತ್ತು. ಯಾಕೆ ಅಂತ ಕೇಳಿದ್ರೆ, ಫುಲ್ಲ ನವ ಕುಂದರುಚ, ವಿಕಸಿತವಾದ ಹೂಗಳು ನಗನಗತಾ ನಿಂತ್ಕೊಂಡಿದೆ ಏನೋ ಅಂತ ಅನಿಸ್ಬೇಕಂತ. ಇವಕ್ಕೆಲ್ಲ ಕಾವ್ಯ ಬಹಳ ಓದಿರ್ಬೇಕ್ರಿ. ಬರೇ ಅದೇ ಹೇಳ್ದಂಗೆ ಆಗ್ತಿರ್ತದೆ, ಅದೇ ಹೇಳ್ದಂಗೆ ಆಗ್ತಿರ್ತದೆ ಅನಿಸ್ತಿರ್ತದೆ. ಹಿಂದೆ ಹೇಳಿದ್ದು ಅದನ್ನ, ಮುಂದೆ ಹೇಳಿದ್ದು ಅದನ್ನ ಅಂತ ಅನಿಸ್ತಿರ್ತದೆ. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಗತಿನೇ ಇಲ್ಲ. ಈಗ ಮಾಡರ್ನ್ ಆರ್ಟ್ ಅಂತ ಇರ್ತದೆ ನೋಡ್ರಿ, ನಾವು ಏನೂ ತಿಳಿಯಂಗಿಲ್ಲ ಅದಕ್ಕೆ. ನಮಗೇನ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಚಿತ್ರ ಅಂದ್ಬಿಟ್ರೆ ಇನ್ನೇನು ತಿಳಿಯಂಗಿಲ್ಲ ನಮಗೆ. ಅವ್ ಹಿಂಗೆ ಕೈ ಹಿಡ್ಕೊಂಡು ನಿಂತಿರ್ತಾನೆ, ಅದೊಂದು ಚಿತ್ರ ನಮಗೆ. ಬೇರೆ ಇನ್ಯಾವ ಚಿತ್ರ ಇದೆ ಹಿಂಗೆ ಬಂದು ಹಿಂಗೆ ಬಳದ್ಬಿಟ್ಟು ಏನ್ರಿ ಅಂತ ಕೇಳಿ ಏನು ಹೇಳ್ಬೇಕು ಅದಕ್ಕೆ? ಯಾಕೆ ನಮಗೆ ಅಭ್ಯಾಸ ಮಾಡಿಲ್ಲ. ಇಷ್ಟು ಕಾವ್ಯಗಳನ್ನು ನಾವು ಅಭ್ಯಾಸವೇ ಮಾಡಿಲ್ಲವಾದ್ದರಿಂದಾಗಿ ಎಲ್ಲವೂ ಒಂದೇ ತರಹದಿಂದ ಅನಿಸ್ತದೆ. ಆದರೆ ಅದರಲ್ಲಿ ಬೇರೆ ಬೇರೆ ಇದೆ. ಎಲ್ಲ ಕಡೆಗೂ ಕೂಡ ಹಿಮ ಋತು ಬಂದಾಗ, ಹಿಮ ಹಬ್ಬಿ ನಿಂತಾಗ ಒಂದೆರಡು ಗಿಡಗಳು ಅಲ್ಲಲ್ಲಿ ಹೂಗಳನ್ನು ಅರಳಿಸಿದ್ರೆ ಆ ಋತು ಬಂದದ್ದನ್ನು ನೋಡಿ ಗಿಳಗಳು ನಗತಾ ಸ್ವಾಗತ ಮಾಡಿದವೇನೋ ಅನ್ನೋ ಹಾಗಿದೆ ಅಂತ. ಋತು ಬಂದದ್ದನ್ನು ನೋಡಿ ನಗನಗತಾ ಸ್ವಾಗತವನ್ನ ಮಾಡಿದ್ದೇನೋ ಅಂತಿದೆ ಅಂತ ಹೇಳ್ತಾರೆ. ಮುಗೀತು. ಇನ್ನು ಮುಂದಿನ ಪದ್ಯ 45ನೇ ಪದ್ಯ. ಇದಾದರೆ ಇಲ್ಲಿ ಋತುಗಳ ವರ್ಣನೆ ಮುಗೀತು ಅಂತ ಹೇಳಿದರು. ಹೌದು, ಈ ಋತುಗಳೆಲ್ಲ ಒಂದೊಂದೊಂದನ್ನು ಹಿಂಗೆ ಬದಲಾಕೋತಿದ್ರೆ ನಮಗೆ ಋತುಗಳು ಬದಲಾದಂಗೆ ಆರೋಗ್ಯದ ವ್ಯತ್ಯಾಸ ಆಗ್ತಿರ್ತದ್ರಿ. ಇಲ್ಲಿ ನಮ್ಮಲ್ಲಿ ಚಳಿ ಬಂತು ಅಂದ್ರೆ ಏನೇನೋ ವ್ಯತ್ಯಾಸ ಆಗ್ತದೆ ದೇಹದಲ್ಲಿ, ಬಿಸಿಲು ಬಂದರೆ ಇನ್ನೇನೋ ಆಗ್ತದೆ. ಹಂಗೆ ಮೋಕ್ಷದಲ್ಲೂ ಇದೇ ತರಹದ ಋತುಗಳಿದ್ದಾಗ ಬದಲಾವಣೆಗಳಾಗ್ತಿದ್ರೆ ಗತಿಗೇನು ಅಂತ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಹಿಮ ಶೀತ ವರ್ಷ ಪರಿತಾಪ ಪುರಸ್ಸರ ದೋಷ ಮೂಲಮಿಹ ನರ್ತುಗಣ ಪ್ರಿಯಮೇವ ಸಾಧಯತಿ ನಿತ್ಯಮಹೋ ಸ ವಿಮುಕ್ತಿ ಮಾನಿತಿ ವಿಮುಕ್ತಿ ಮತಾಂ. ಈಗ ಈ ಭಗವಲ್ಲೋಕದಲ್ಲಿ ಋತುಗಳ ಸಮೂಹವು ಹಿಮಶೀತ ವರ್ಷ ಪರಿತಾಪ ಪುರಸ್ಸರ ದೋಷ ಮೂಲಮಿಹ ಋತುಗಣ, ಯಾವುದೂ ಇಲ್ಲ. ಅದು ಮಳೆಗಾಲ ಇರಬಹುದು, ಚಳಿಗಾಲ ಇರಬಹುದು, ಏನೇನೇನೇನು ದೋಷಗಳಾಗೋದಿಲ್ಲ. ಯಾಕೆ? ವಿಮುಕ್ತಿ ಮತಾಂ ನಿತ್ಯಂ ಪ್ರಿಯಮೇವ ಸಾಧಯತಿ. ಇವರು ಮುಕ್ತರಲ್ವೇ? ಮುಕ್ತರಿಗೆ ಯಾವ ಬಂಧನ ಇರಬೇಕು? ಚಳಿಗಾಲದ ಬಂಧನ ಇಲ್ಲ, ಬೇಸಿಗೆ ಕಾಲದ ಬಂಧನ ಇಲ್ಲ, ಯಾವ ಬಂಧನಗಳೂ ಇಲ್ಲ. ವಿಮುಕ್ತಿ ಮತಾಂ, ಮೋಕ್ಷವನ್ನ ಹೊಂದಿದವರಿಗೆ ಎಲ್ಲ ಋತುಗಳಿಂದಲೂ ಕೂಡ ಆಗುವ ತೊಂದರೆಯಿಂದಲೂ ಮೋಕ್ಷವೇ, ಏನಾಗೋದಿಲ್ಲ, ಯಾವ ಋತುಗಳ ಬಾಧೆಯೂ ಅವರಿಗೆ ಆಗೋದಿಲ್ಲ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಆ ಯಾವ ಋತುಗಳ ಬಾಧೆಯೂ ಆಗುವುದಿಲ್ಲ ಅಂತನ್ನೋದನ್ನ ಇಷ್ಟು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಒಂದೆರಡು ಮಾತು ರಾಜರ ವೈಕುಂಠ ವರ್ಣನೆಯದ್ದೊಂದು ಹೇಳ್ತೀನಿ. ಅಲ್ಲಿ ಮುಂದೆ ಇದೆ, ಇಲ್ಲಿ ಹೇಳುವ ಭೋಗಗಳದ್ದೆಲ್ಲ ಇಲ್ಲಿ ಹೇಳ್ತಾರೆ ರಾಜರಾದ್ರಿಂದ ಮೊದಲು ಹೇಳಿಬಿಡ್ತೀನಿ, ಅನಂತರದಲ್ಲಿ ಒಳಗೆ ಪ್ರವೇಶ ಮಾಡೋಣ. ಏನಲ್ಲಿ ಭೋಗಗಳಾಗತ್ತೆ, ಹೇಗಿರ್ತದೆ ಅಂತಂದರೆ, ದಿವ್ಯ ಭೋಗಗಳ ಲೀಲೆಯಿಂದುಂಬುರು ದಿವ್ಯ ಗೀತವ ಪಾಡುವರು. ದಿವ್ಯ ಭೋಗಗಳನ್ನು ಮಾಡ್ತಾರೆ ಅಲ್ಲಿರುವಂತಹ ನರನಾರಿಯರು. ಆಮೇಲೆ ದಿವ್ಯ ಗೀತವನ್ನು ಕೇಳ್ತಾರೆ. ಗಂಧ ಪರಿಮಳವ ಪೂಸುವರು, ಪರಿಮಳವನ್ನ ಹಚ್ಚಿಕೊಳ್ತಾರಂತೆ. ಇದನ್ನು ಹೇಳಿದರು. ಜ್ಯೋತಿರ್ಮಯವಾದ ಹೆಣ್ಣು ಗಂಡುಗಳ ಪ್ರಾಕೃತ ದೇಹಗಳಲ್ಲಿ ಹವು ಪ್ರೀತಿಯಿಂದೊಮ್ಮೊಮ್ಮೆ ಅದರಳು ಪೊಕ್ಕು ನಾನಾಕೃತಿಯಲ್ಲಿ ಸುಖಿಸುವರು. ಬೇಕು ಅಂದರೆ ಪ್ರಾಕೃತ ದೇಹವನ್ನು ತೆಗೆದುಕೊಳ್ತಾರೆ, ಬೇಡ ಅಂದರೆ ಇಲ್ಲ, ಹೀಗಿವೆ. ಇನ್ನು ಅಲ್ಲಿ ಗಾರ್ಡನಿಗೆ ಹೋಗಿದ್ರಂತ, ಅವರಿಗೆ ಯಾವುದೋ ಒಂದು ಹಣ್ಣು ತಿನ್ನಬೇಕು ಅಂತ ಅನಿಸ್ತಂತ. ಹೇಳಿ ಕೇಳಿ ಮುಕ್ತರು. ಅದೇನು ಇದ ತಿನ್ಬೇಕು ಅದ ತಿನ್ಬೇಕು ಅಂತಿಲ್ಲ, ಏನಿಲ್ಲ. ಸೀಸನ್ಡ್ ಅಂತ ಇರಂಗಿಲ್ಲ ನೋಡ್ರಿ, ನಮ್ಮಲ್ಲೆಲ್ಲ ಸೀಸನ್ಡ್ರಿ ಅದು. ಈ ಋತುಗಳಲ್ಲಿ ಇದನ್ನ ತಿನ್ಬೇಕು, ಆ ಋತುಗಳಲ್ಲಿ ಅದನ್ನ ತಿನ್ಬೇಕು ಅಂತದ.
ಮುಕ್ತರಾದ ಮೇಲೆ ಅವರು ಅದನ್ನೇನಂತ ಇದಕ್ಕಿದ್ದಂತೆ ಅದನ್ನು ಬಯಸಿದರೆ ಮುಕ್ತರ ಭೋಗಕ್ಕೆ ತಕ್ಕ ಫಲಗಳ ಹೊತ್ತು ಹೊತ್ತಲಿ ಕೊಡುತ್ತಿಪ್ಪ. ರಾಜರು ವೈಕುಂಠವನ್ನೇ ಹೇಳುವಾಗ ಮುಕ್ತರ ಭೋಗಕ್ಕೆ ತಕ್ಕ ಫಲಗಳ ಹೊತ್ತು ಹೊತ್ತುಗೆ ಕೊಡುತ್ತಿಪ್ಪ. ನಿತ್ಯ ಅಪ್ರಾಕೃತವಾದ ಚಿತ್ರ ವೃಕ್ಷಗಳಲ್ಲಿ ಸುತ್ತಮುತ್ತಲೊಪ್ಪಿಹವು. ಅಲ್ಲಿರೋ ಮರಗಳೂ ಕೂಡ ಅಪ್ರಾಕೃತವಾದ ಮರಗಳಂತೆ. ಅಲ್ಲಿ ಅಪ್ರಾಕೃತವಾದ ಮರಗಳಲ್ಲಿ ಅಪ್ರಾಕೃತವಾದ ಹಣ್ಣುಗಳು ಬರ್ತಿದ್ರೆ ಅವನ ತಿಂತಿದ್ರಂತೆ. ಕೆಲವರು ಅದು ಹೆಂಗಿರ್ತದೆ ಭೋಗ ಅಂದರೆ, ಈಗ ಇವ್ರು ತಿಂದುಬಿಟ್ರು ಅಂತ ಇಟ್ಕೊಳ್ರಿ, ತಿಂದ ಮೇಲೆ ಮರದಾಗಿನ ಹಣ್ಣು ಖಾಲಿ ಆಗೋಯ್ತು, ಮತ್ತೆ ಬೇಕು ಅನ್ನಿಸ್ತಿಪ್ಪ ಇವರಿಗೆ, ಮತ್ತೇನಾಗ್ತದೆ ತಕ್ಷಣ ಮರದಾಗ ಕಾಣಿಸ್ತದೆ ಅಂತ ಮತ್ತೊಂದು ಹಣ್ಣು, ಮತ್ತು ಹೊಟ್ಟೆಗೆ ಇರಂಗಿಲ್ಲ, ಮುಗಿದು ಹೋಗ್ಬಿಟ್ಟಿರ್ತಂತ್ರಿ ಅದು. ಈ ಮುಕ್ತರ ಭೋಗ ಹೆಂಗಿದೆ ಅಂತ ಕೇಳಿದ್ರೆ, ಮರದಲ್ಲಿ ಇದ್ದ ಹಣ್ಣು ಬೇಕು ಅಂದಾಗ ಸಂಕಲ್ಪಾದೇವ ಅಸ್ಯ ಪಿತರಃ ಸಮುತ್ತಿಷ್ಟಂತಿ, ಸಂಕಲ್ಪ ಮಾಡಿದ ಕೂಡಲೇ ಹಣ್ಣು ಬಂದ್ಬಿಡ್ತದೆ. ಬಿಡಿಸ್ಕೊಂಡ್ರು, ತಿಂದ್ರು, ಹೊಟ್ಟೆಯೊಳಗೆ ಹೋಯ್ತು. ಅರೆ ಒಂದು ಹಣ್ಣು ತಿಂದು ಸಾಲಿಲ್ಲ, ಇನ್ನೊಂದು ಬೇಕು ಅಂದರೆ ಮತ್ತೆ ಒಂದು ಮರದಲ್ಲಿ ಹಣ್ಣು ಬಂದಿರ್ತದೆ, ಮತ್ತು ಹೊಟ್ಟೆಗಿದ್ದದ್ದು ಹೊಟ್ಟೆಗೆ ಇಲ್ಲೇ ಇಲ್ಲ ಹೋಗ್ಬಿಟ್ಟಿರ್ತದೆ, ಮತ್ತೆ ಮರದಾಗ ಸಿಕ್ಬಿಡ್ತದೆ ನಿಮಗೆ. ಇದು ನೀವು ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ, ಹಣ್ಣು ಖಾಲಿ ಆಗೋದಿಲ್ಲ, ಬೇಕಾದಷ್ಟು ತಿಂದು. ಇದು ಲೀಲೆಯಿಂದ ಹೇಗೆ ಅಂತನ್ನೋದಕ್ಕೆ ರಾಜರು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಇದು ಚಿತ್ರವಲ್ಲ, ಹಿಂಗೆ ಮುಕ್ತರು ಉಣ್ತಾರೆ, ಮತ್ತು ಉಂಡದು ಹೊರಗೆ ಹೋಗ್ತದೆ, ಮತ್ತೆ ಹಣ್ಣಾಗಿ ಬರ್ತದೆ. ಇದು ಚಿತ್ರವಲ್ಲ. ತುಂಡಿಸಿ ಶಾಖಂಗಳ ಮಾಡಿ ಕುದಿಸಿ ವಿಪ್ರರಿ ಗುಣಿಸಿದ ಚತುರ ವಾತಾಪಿ ತಮ್ಮಣ್ಣ ಕರೆದಾಗ ಮೊದಲೇ ಹಾಗೆ ಬಾಹ ಕಂಡ್ಯ. ಏನ್ ರಾಜರ ಬುದ್ಧಿ ಇದ್ದು ಚಮತ್ಕಾರ. ನಮ್ಮ ಕತಿ ಗೊತ್ತದ್ರಿ, ವಾತಾಪಿ ಜೀರ್ಣೋಭವ. ಎಷ್ಟು ವರ್ಷದಿಂದ ಕೇಳಿವ್ರಿ ಇದನ್ನ? ಕೇಳ್ಕೊತ ಬಂದೀವ್ರಿ. ಊಟ ಮೇಲೆ ಹೇಳಿರನ್ನ ಇಲ್ಲ, ಮರ್ತೀರಿ. ವಾತಾಪಿ ಜೀರ್ಣೋಭವ ಮರ್ತೀರಿ. ಯಾಕೆ ಮರ್ತೀರಿ ಅಂದ್ರೆ ಅದ್ ಬರೀ ಊಟ ಆಗೇ ಇಲ್ಲ. ಜೀರ್ಣೋಭವ ಅಂತ ಹೇಳೋ ಊಟನೇ ಆಗಿಲ್ಲ. ಯಾಕೆ? ಜೀರ್ಣ ಆದ್ಮೇಲೆ ಊಟ ಮಾಡೋದ್ರಿ ನಾವು. ಇಷ್ಟಿಷ್ಟ ತಗೊಂಡು ಒಮ್ಮೆ ತಿನ್ನಬೇಡ್ರೆ, ಡಾಕ್ಟರ್ ಹೇಳಿರ್ತಾರ ಒಮ್ಮೆ ತಗೋಬೇಡ್ರಿ, ಬಿಟ್ಟು ತಗೊಂಡ್ರಿ ಅಂದ್ರೆ ನೀವು ಆವಾಗ ಕಾಣಿಸ್ತಿರ್ತೀರಿ. ಬಿಟ್ಟು ಒಮ್ಮೆ ತಗೊಂಡ್ರಿ ಅಂದ್ರೆ ಒಮ್ಮೆ ಕಾಣಿಸ್ಲಾರ್ದಂಗೆ ಆಗ್ತೀರಿ. ಅದಕ್ಕೆ ನಾವು ಅಷ್ಟು ತಗೊಂಡೇ ಇಲ್ಲ. ಜೀರ್ಣೋಭವ ಅನ್ನೋ ಅಷ್ಟು ತಗೊಂಡು ಏನಪ್ಪ, ಒಂದು 20-25 ಉಂಡಿ ತಿಂದಿದ್ವಿ ಅಂದ್ರೆ ಜೀರ್ಣೋಭವ ಅಂತ ಅನ್ಬೇಕು. ಆವಾಗ ಜೀರ್ಣ ಆಯ್ತೋ ಇಲ್ಲೋ ಅಂತ ನೋಡ್ಬೇಕು. ತಿನ್ನೋದೇ ಅರ್ಧ ಉಂಡಿ. ಅವ ತಂದಾಗ ಹೇಳ್ತಾನ, ಹಾಕ್ಬೇಡ್ರಿ, ಅರ್ಧ ಹಾಕ್ರಿ ಅಂತ. ಅವ್ನು ಬಡ್ಸೋ ಗಾಬರಿ, ಮಾಡಿದ್ರೊಳಗೆ ಅರ್ಧನೋ ತಂದದ್ರೊಳಗೆ ಅರ್ಧನೋ ಅರ್ಧ ಹಾಕ್ರಿ ಅಂದ್ರೆ ಮಾಡಿದ್ರಾಗ ಅರ್ಧ ಹಾಕ್ಬೇಕು, ತಂದಿದ್ರಾಗ ಅರ್ಧ ಹಾಕ್ಬೇಕು ಅಂದ್ರೆ ನೀ ಕೈಯಾಗಿ ಹಿಡ್ಕೊಂಡಿದಾಗ ಅರ್ಧ ಹಾಕೋಮಾರಾಯ ಅಂದವ. ಅಲ್ಲ, ಕೈಯಾಗಿ ಹಿಡ್ಕೊಂಡದ್ದು ಬಕೆಟ್ನಾಗ ಇದಾಗೋ ಮತ್ತೆ ಮುಗೀತಷ್ಟ. ಅದಕ್ಕೆ ರಾಜರು ಒಂದು ಕತೆ ಹೇಳಿದ್ರು, ವಾತಾಪಿ ಜೀರ್ಣೋಭವ. ಆ ವಾತಾಪಿ ಇಲ್ವಲರು ಅಣ್ಣ ತಮ್ಮಂದಿರು ಬ್ರಾಹ್ಮಣರನ್ನ ಕೊಲ್ಲುವುದಕ್ಕಾಗಿ ಉಪಯೋಗಿಸಿಕೊಂಡ ಯುಕ್ತಿ ಇಲ್ಲೇ ಭೂಮಿಯಲ್ಲೇ ಯಶಸ್ವಿಯಾಗಿದ್ದಾದ್ರೆ ವೈಕುಂಠದಲ್ಲಿ ಯಾಕೆ ಯಶಸ್ವಿ ಆಗಬಾರದು ಅಂದ್ರು ರಾಜರು. ವೈಕುಂಠ ವರ್ಣೆಯಲ್ಲಿ ಹೇಳುವಾಗ, ಕುದಿಸಿ ವಿಪ್ರರಿ ಗುಣಿಸಿದ ಚತುರವ ತಾಪಿ ತಮ್ಮಣ್ಣ ಕರೆದಾಗ ಮೊದಲ ಹಾಗೆ ಬಾಹಗಡ. ಕುದಿಸಿದ ತಮ್ಮನ್ನ ವಾತಾಪಿನ ಇಲ್ವಲ್ಲ ಕತ್ತರಿಸಿ ಬೇಯಿಸಿ ಎಲಿ ಮೇಲೆ ಹಾಕಿ ಅವರು ಉಂಡ ಮೇಲೆ ತಮ್ಮಣ್ಣ ಕರೆದಾಗ ಬಾ ಅಂತ ಕರೆದ ಕೂಡಲೇ ಸೀದಾ ಹೊರಗೆ ಬರ್ತಿದ್ನಂತವ. ಮುಂದೆ ಏನಾಗ್ತಿತ್ತು ನಾವು ಬೇಡ, ಅವ್ರು ಆಚಾರ ಹೋಗ್ತಿದ್ರು, ಆ ವಿಷಯ ಬೇರೆ. ಮುಂದೆ ಹೋದ್ಮೇಲೆ ಏನಾಗ್ತಿತ್ತು ಅದು ಗೊತ್ತದೆ. ಅದಕ್ಕೆ ಇದು ದೃಷ್ಟಾಂತ ಅಂದ್ರೆ ನಾರಾಯಣ ವಾದರಾಜ ಸ್ವಾಮಿಗಳು ಏನು, ಹಾಗಾದ್ರೆ ವೈಕುಂಠದಲ್ಲಿ ನಾವು ತಿಂದ ಹಣ್ಣು ಹೇಗೆ ಹೋಗಬಹುದು ಅಂತನ್ನೋದಕ್ಕೆ ಈ ವಾತಾಪಿಯ ಕಥೆ ತಿಳ್ಕೊಳ್ರಿ. ಎಷ್ಟು ಬುದ್ಧಿವಂತರಿದ್ರು ನಮ್ಮ ದೇಶದಲ್ಲಿ, ಎಂಥೆಂಥ ಸನ್ಯಾಸಿಗಳ ಪರಂಪರೆ ನಮ್ಮದು. ಇಲ್ಲೇ ಹತ್ರದಾಗಿದ್ದಾರೆ ನಮಗೆ ವಾದರಾಜ ಸ್ವಾಮಿಗಳು, ಭಾಳ ಹತ್ರದವ್ರಿ, ಭಾಳ ದೂರ ಸದ್ಯಕ್ಕಿಲ್ಲ ನಮಗೆ. ಎಡಿ ಬಿದ್ದರೆ ಸ್ವಾದ್ಯಾಗ ಢಣ್ಣ ಅಂತೇಳಿ ಅದು ವಾದರಾಜ ಸ್ವಾಮಿಗಳು ವೈಕುಂಠ ಹೊಡೆದಾಗ ಇಷ್ಟು ಚಂದ ಹೇಳ್ಯಾರ. ಇರಲಿ, ಇನ್ನು ಮುಂದಿನ ಪದ್ಯ ಇಂಥವು ಭಾಳವ, ಎಲ್ಲ ಈಗ ಇದು ಹೇಳ್ಕೊಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೊಮ್ಮೆ ಹೇಳೋಣಂತ. ಮುಂದೆ ಏನಾಯಿತು ಮುಂದಿನ ಪದ್ಯದಲ್ಲಿ ನೋಡ್ರಿ. ಅಮೃತ ಸ್ರಗುತ್ತಮ ಫಲಪ್ರಸವಾನ್ ಅಮೃತಾಯ ತತ್ರ ಜನತಾರ್ಪಯತಿ ಉಪಭೋಕ್ತುಮಪ್ಯಭಿಧಿವಂದ್ ಬಂಧವಶ ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಇಲ್ಲಿ ಏನು ತಿಂದ್ರು, ಏನು ಉಂಡ್ರು, ಯಾರು ಹೇಳೋರಿಲ್ಲ ಅಂತೆಲ್ಲ ಹೇಳಿದ ಮೇಲೆ ಪಂಡಿತಾಚಾರ್ಯರು ಮುಂದೊಂದು ಮಾತು ಹೇಳಿದರು. ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಯಾರು ಎಷ್ಟೇ ಮುಕ್ತರಾಗಲಿ ಮತ್ತೊಂದಾಗಲಿ
ಅವರು ಸ್ವಭಾವವನ್ನು ಮಾತ್ರ ಬಿಟ್ಟುಕೊಡೋದಿಲ್ವಂತೆ. ಸ್ವಭಾವ ಹಂಗೆ ಉಳಿದಿರ್ತದಂತೆ. ಯಾಕೆ ಅಂದರೆ ತಮಾಷೆ ಮಾಡ್ತಾರೆ. ಇಲ್ಲಿ ಸಂಸಾರದಲ್ಲಿದ್ದಾಗ ಏನು ಮಾಡಿದರೂ ಕೂಡ ಏನಾಗಬೇಕು ಅಂತ ಕೇಳಿದ್ರೆ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ 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 ತಿಂದು ತಿಂದು ಅಭ್ಯಾಸ ಅಂತ. ಕೆಲವರಿಗೆ ಮತ್ತೆ ಪಾಪ ಎಲ್ರಿಗೂ ಯಾರಿಗಿಲ್ಲ ಅವ್ರಿಗೆ ಯಾಕೆ ಅನ್ಬೇಕ್ರಿ, ಸುಳ್ಳು ನೈವೇದ್ಯ ಮಾಡದೇ ಇದ್ದವ್ರಿಗೆ ಅಂದವ್ರಿಗೆ ಯಾಕೆ ಅಪಮಾನ ಮಾಡ್ಬೇಕ್ರಿಪ್ಪ, ಬಿಡ್ರಿ. ಯಾರಿಗದ ಅವ್ರಿಗೆ ಹೇಳ್ತೀನಿ ನಾನು. ಯಾರು ನೈವೇದ್ಯವನ್ನು ಮಾಡಿ ನಿತ್ಯ ಊಟ ಮಾಡ್ತಿರ್ತಾರೋ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರ್ತಾರೆ ನೈವೇದ್ಯ ಅಂತ. ಈ ಮೋಕ್ಷಕ್ಕೆ ಹೋದರು, ಹಣ್ಣು ಕಂಡವು, ನೀರು ಕಾಣಿಸ್ತು, ಹಿಂಗೆ ತಿನ್ನಬೇಕು ಒಂದು ನೆನಪಾಯ್ತು ಅವರಿಗೆ ದೇವ್ರ ನೈವೇದ್ಯ ಅಂತ ಹೇಳಿ ಅಲ್ಲೇ ಹಿಂಗೆ ನೈವೇದ್ಯ ಮಾಡಿ ದೇವ್ರ ಸಮರ್ಪಣೆ ಮಾಡಿ ಹಂಗೆ ತಗೊಂಡ್ಬಿಟ್ರಂತ. ಅದಕ್ಕಂದ್ರು ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಯಾರು ಹೇಗೆ ಇರಲಿ ಅವ್ರ ಪ್ರಕೃತಿ ಮಾತ್ರ ಅವ್ರಿಗೆ ಬಿಟ್ಟು ಹೋಗೋದಿಲ್ಲ. ನೇಚರ್ ಎಂದೂ ಚೇಂಜ್ ಆಗೋದಿಲ್ಲ ರೀ, ಅದು ಹಂಗೆ ಇರ್ತದೆ. ಅದಕ್ಕೆ ಮೇಲಿನ 3 ಸಾಲಗಳು. ಅಮೃತ ಸ್ರಕ್ ಉತ್ತಮ ಫಲ ಪ್ರಸವಾನ್ ಅಮೃತಾಯ ತತ್ರ ಜನತಾರ್ಪಯತಿ. ಅಮೃತ ಸ್ರಕ್ ಉತ್ತಮ ಫಲ ಪ್ರಸವಾನ್, ಒಳ್ಳೆ ಮಾಲೆ, ಒಳ್ಳೆ ಹಣ್ಣುಗಳು, ಒಳ್ಳೆ ಮಾಲೆ ಒಳ್ಳೆ ಹಣ್ಣುಗಳನ್ನ ಉಪಭೋಕ್ತುಂ ಅಮೃತಾಯ, ತಾವು ಉಣಬೇಕಲ್ಲ, ಅದಕ್ಕೆ ದೇವರಿಗೊಮ್ಮೆ ಸಮರ್ಪಣೆ ಮಾಡಿ ಅಮೃತಾಯ ಭಗವಂತನಿಗೆ ಅರ್ಪಯತಿ, ಸಮರ್ಪಣೆ ಮಾಡ್ತಾರಂತೆ. ಅಲ್ರಿ ಹಂಗಾರ ಅಲ್ಲೂ ಹಿಂಗ ನೈವೇದ್ಯ ವೈಷ್ಣದೇವ ಎಲ್ಲ ಗದ್ಲದ ಏನ್ರಿ ಚರ್ಮತ್ತ? ಅಲ್ಲೂ ಹಿಂಗ ನೈವೇದ್ಯ ವೈಷ್ಣದೇವ ಗದ್ಲದ ಅಂದ್ರೆ ಅವಿಧಿ ಬಂಧ ವಶ, ವಿಧಿ ಬಂಧ ಏನು ಇಲ್ಲ. ಅದಕ್ಕೆ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ, ಬ್ರಹ್ಮಸೂತ್ರದಲ್ಲಿ 3:3:18 3:3:18ರಲ್ಲಿ ನೋಟ್ ಮಾಡ್ಕೊಳ್ರಿ. 3:3:18ರಲ್ಲಿ ಒಂದು ಸೂತ್ರ. ಏನು ಸೂತ್ರ? ಓಂ ಛಂದತ ಉಭಯ ಅವಿರೋಧಾತ್ ಓಂ ಅಂತ ಒಂದು ಸೂತ್ರ. ಈ ಸೂತ್ರದಲ್ಲಿ ಹೇಳುವಾಗ ವೇದವ್ಯಾಸ ದೇವರಿಗೆ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಸರಿ, ಮುಕ್ತರಾದ ಮೇಲೂ ಇದೇ ವಿಧಿ ವಿಧಾನಗಳು ಇದ್ದದ್ದಾದರೆ ಮತ್ತೆ ನಾವು ಮೋಕ್ಷಕ್ಕೆ ಯಾಕೆ ಹೋಗ್ಬೇಕ್ರಿ ಸುಳ್ಳೆ? ಅಲ್ಲಿ ಹೋದ್ಮೇಲೂ ಸಂಧ್ಯಾವಂದನೆ ಮಾಡೋದಿದ್ರೆ ಇಲ್ಲಿ ಕೂತ್ಕೊಂಡು ಮಾಡ್ತೀವಿ, ಅಲ್ಲಿ ಯಾಕೆ ಹೋಗಿ ಮಾಡ್ಬೇಕು? ಮತ್ತೆ ಸಂಧ್ಯಾವಂದನೆ ಬಿಡಬೇಕು ಅಂತ ಅಲ್ಲಿ ಹೋಗಿರ್ತೀವಿ ನಾವು. ಅಲ್ಲಿ ಹೋದ್ಮೇಲೆ ಯಾಕೆ ಮಾಡ್ಬೇಕು? ನೈವೇದ್ಯ ವೈಷ್ಣದೇವ ಸುಳ್ಳ ಅಲ್ಲೂ ಹೋದ್ಮೇಲೆ ಶ್ರಾದ್ದ ಪಕ್ಷ ಮಾಡೋದಿದ್ರೆ ಅಲ್ಲೊಂದು ಮಠ ಕಟ್ಕೊಂಡು ಕೊಡ್ತೀವಿ ನಾವು, ಹೌದಿಲ್ರಿ? ಈ ಸುಳ್ಳು ಬಿಡ್ಬೇಕು ನೋಡ್ರಿ. ಈ ಪ್ರಶ್ನೆಯನ್ನ ವೇದವ್ಯಾಸ ದೇವರೇ ಮಾಡಿಕೊಂಡು ವಿಧಿ ಬಂಧ ವಶ, ವಿಧಿ ಬಂಧನ ಇಲ್ಲ ಮುಕ್ತರಿಗೆ. ಹಾಗಾದ್ರೆ ಮತ್ತೆ ಯಾಕೆ ಅಂತ ಕೇಳಿದ್ರೆ ಸ್ವೇಚ್ಛೆಯ ಕುರುವಂತಿ ನವ. ಅವ್ರ ಮನಸ್ಪಾದ, ಅವ್ರ ಮನಸ್ಸದ ಬೇಕು ಅಂದ್ರೆ ಮಾಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಅಲ್ಲಿ ಕಟ್ಟಡ ಇಲ್ಲ, ಕಟ್ಟಳೆಗಳಿಲ್ಲ, ಮಾಡಲೇಬೇಕು ಅಂತ ತಿಳ್ಕೊಂಡು. ಅದಕ್ಕೆ ಆಚಾರ್ಯರು ಒಂದು ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಕದಾಚಿತ್ ಕರ್ಮ ಕುರುವಂತಿ ಕದಾಚಿನ್ ನೈವ ಕುರುವತೆ ನಿತ್ಯ ಜ್ಞಾನ ಸ್ವರೂಪತ್ವ ನಿತ್ಯಂ ಧ್ಯಾಯಂತಿ ಕೇಶವಂ. ಕದಾಚಿತ್ ಕರ್ಮ ಕುರುವಂತಿ, ಕೆಲವು ಮಾಡ್ತಾರೆ, ಬೇಕನ್ನಿಸ್ತದ ಮಾಡ್ತಾರೆ. ಕದಾಚಿನ್ ನೈವ ಕುರುವಂತಿ, ಕೆಲವು ಸಲ ಮಾಡೋದಿಲ್ಲ. ಮುಕ್ತ ಅಪಿ ಕುರುವಂತಿ ಸ್ವೇಚ್ಛಯೋಪಾಸನಂ ಹರೇಹೇ. ಮುಕ್ತರಿಗೆ ಇಷ್ಟು ಅವಕಾಶ ಕೊಟ್ಟಿದ್ದಾನಂತೆ ದೇವರು. ನೋಡಪ್ಪ, ನಿನಗೆ ಪೂಜೆ ಮಾಡಬೇಕು ಅಂತ ಅನಿಸಿದರೆ ಮಾಡು, ಇಲ್ಲವೋ ಬಿಡು. ನಿಂಗೆ ಯಾರು ಕೇಳೋದಿಲ್ಲ ಯಾಕೆ ಪೂಜೆ ಮಾಡಲಿಲ್ಲ ನೀನು ಅಂತ ತಿಳ್ಕೊಂಡು ಹೇಳಿ. ಆಚಾರ್ಯರಂತಾರೆ ಮುಕ್ತ ಅಪಿ ಕುರುವಂತಿ ಸ್ವೇಚ್ಛಯೋಪಾಸನಂ ಹರೇಹೇ ನಿಯಮಾನಂತರಂ ವಿಪ್ರಾಹ ಕುಶಾಧ್ಯೈರಪ್ಯಭೀಯತೆ. ಅದೊಂದು ಲೋಕದಲ್ಲೂ ಹಾಗೆ ದೃಷ್ಟಾಂತ ಉಂಟು ಅಂತ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅಲ್ಲಿ ನಿಯಮ ಯಾಕಿಲ್ಲ ಅಂತ ಕೇಳಿದ್ರೆ ತೀರ್ಣ ಕರ್ತವ್ಯ ಭಾಗಾಗೆ ಇನ್ನೇನು ಹೊಂದಬೇಕಾಗಿದೆ ಅವರು. ಅಲ್ಲೂ ವಿಧಿ ಕೊನೆಗೆ ಹೊಂದಬೇಕಾದದ್ದೇ ಮೋಕ್ಷ ಆದದ್ದರಿಂದಾಗಿ ಮೋಕ್ಷವನ್ನೇ ಹೊಂದಿಬಿಟ್ಟಿದ್ದರಿಂದ ಇನ್ನೇನು ಮಾತು ಮಾಡಬೇಕಾಗಿದೆ, ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪಂಡಿತಾಚಾರ್ಯ ಒಂದು ತಮಾಷೆ ಸೇರಿಸಿದ್ರು. ಕರೆಕ್ಟು, ಅವ್ರಿಗೇನು ಮಾಡಬೇಕಾಗಿಲ್ಲ, ಏನಿಲ್ಲ, ಬೇಕಾದರೆ ಮಾಡಬಹುದು, ಬೇಡಾದರೆ ಬಿಡಬಹುದು ಮುಕ್ತಿಯಲ್ಲಿ. ಆದರೂ ಈ ಸಂಸಾರದಲ್ಲಿ ಎಷ್ಟು ದಿವಸದಿಂದ ಇದ್ದು ಮಾಡಿ 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 ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಅವನ ಸ್ವಭಾವದಲ್ಲಿ ಒಪ್ಪಿಸೋದು ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ಈ ವೈಕುಂಠದಲ್ಲೂ ಕೂಡ ಸಹಜವಾಗಿ ಒಪ್ಪಿಸ್ಬಿಡ್ತಾನಂತ ದೇವರಿಗೆ. ಹೆಂಗಾಯ್ತಿದು ಅಂತ ಕೇಳಿದ್ರೆ ತಮಾಷೆ ಮಾಡ್ತಿರ್ತಾರೆ. ನಿನ್ನೆ ತನಕ ಆಚಾರ ಇದ್ರಂತ, ಮರುದಿವಸ ಸ್ವಾಮಿಗಳಾದ್ರಂತ. ನಿನ್ನೆ ತನಕ ಆಚಾರ ಇದ್ರು, ಮರುದಿವಸ ಸ್ವಾಮಿಗಳಾದ್ರು. ಆಚಾರ ಇದ್ದಾಗ ದಿವಸ ಸ್ನಾನ ಆದ್ಕೊಂಡು ಹಿಂಗೆ ಜುಟ್ಟಿನ ಕಡೆ ಠಕ್ ಅಂತ ಕೈ ಹೋಗ್ತಿತ್ತು ಆಚಾರದು ಕೈಯಲ್ಲಿ ಹೋಗ್ತಿತ್ತು. ಸ್ನಾನ ಆದ್ಕೊಂಡು ಹಿಂಗೆ ಜುಟ್ಟು ಬಿಚ್ಕೊಂಡು ಹಿಂಗೆ ಸ್ವಾಮಿಗಳು ಆ ದಿವಸ ಹಿಂಗಂದ್ರು. ಸ್ವಾಮಿಗಳು ಎಲ್ಲದ ಜುಟ್ಟು? ಸ್ವಾಮಿಗಳಿಗೆ ಜುಟ್ಟೇ ಇಲ್ಲ.
ಇದೊಂದು ಪೇಪರ್ನಾಗ ಬರೋದು ನ್ಯೂಸ್ ಗೊತ್ತಿಲ್ಲ. ಮತ್ತು ಸ್ವಾಮಿಗಳೇ ಜುಟ್ಟು ಬಿಟ್ಟಿಲ್ಲ, ಉಳಿದವ್ರಿಗೆ ಯಾಕೆ ಓಡಾಡಿಸ್ತೀರಿ ಅಂತ ಕೇಳ್ತಿರ್ತಾರೆ. ಹೆಂಗೆ ಜಾಸ್ಕೊಂಡ್ಬಿಟ್ರು. ಇಲ್ಲ ಪಾಪ, ಯಾಕೆ ಅಂದರೆ ಅಭ್ಯಾಸ ಬಲ. ಇಷ್ಟು ದಿವಸದಿಂದ ಜುಟ್ಟು ಜಾಸ್ಕೋದ್ ಬಂದದ್ದಕ್ಕೆ ಜುಟ್ಟು ಇದ್ದವ್ರು ಸ್ವಾಮಿಗಳಾದ್ರೆ ಮತ್ತೆ ಉಳಿದವ್ರ ಬಗ್ಗೆ ನಮ್ದಲ್ಲ. ಆದರೆ ಅಂದ್ರೆ ಅಲ್ಲ, ಹೇಗೆ ಹೇಳೋದು, ಅದಕ್ಕೆ ಮುಂದೆ ಏನಾಯಿತು ಅಂದರೆ ಅದೇ ಅಭ್ಯಾಸ. ಹಾಗಾದರೆ ಇವ್ರ ಸ್ವಭಾವ ಏನದ? ನಿತ್ಯದಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡಿ 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 ಅಭ್ಯಾಸವಾದದ್ರಿಂದ ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ, ಅದರಿಂದ ಅದನ್ನು ಒಪ್ಪಿಸಿಬಿಡುತ್ತಾರೆ. ಬಹಳ ಚೆನ್ನಾಗಿದೆ. ಇಲ್ಲೆಲ್ಲ ಕೆಲವು ವಿಷಯಗಳು ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಜ್ಞಾನಂಚ ಉಪಾಸನಂ ಚೈವ ಮುಕ್ತಾವ ಆನಂದಯೇವ ಚ ಯಥಾಧಿಕಾರಂ ದೇವಾನಾಂ ಭವಂತೆ ಉತ್ತರೋತ್ತರಂ, ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಬಂಧ ಪ್ರತ್ಯವಾಯ ಭಾವೇಹಿ ಮೋಕ್ಷಸ್ಯ ಅರ್ಥವತ್ವಂ. ಮೋಕ್ಷ ಸಾರ್ಥಕ ಅಂತಾಗೋದು ಯಾವಾಗ ಅಂದರೆ ಬಂಧ ಇರಬಾರದು, ಪ್ರಾಯಶ್ಚಿತ್ತಗಳಿರಬಾರದು. ಇಲ್ಲ ಸಂಧ್ಯಾವನ ಲೇಟ್ ಆಗಿಬಿಡ್ತು, ಹೆಚ್ಚಿನ ಅರ್ಘ್ಯ ಕೊಡಬೇಕು, ಅದೇನಿಲ್ಲ ಅಂತ ಇಲ್ಲ ಅಂತೇಳಿ ಅದು ಮೋಕ್ಷ ಆಗ್ಯದಪ್ಪ. ಇದರ ಬಗ್ಗೆ ವೇದವ್ಯಾಸ ದೇವರು ಸಾಕಷ್ಟು ಚರ್ಚೆಯನ್ನು ಈ ಸೂತ್ರದ ಅಧಿಕರಣದ ಕೆಳಗಡೆಗೆ ಮಾಡಿದ್ದಾರೆ. ಇರಲಿ ಮುಂದೆ. ಪ್ರಮದಾತಿರೇಕಮುಪಯಾತವತ ಪ್ರಮದ ಗಣೇನ ಚರಿತೋಪವನೇ ಉಪಗೀಯತೆ ಸ್ಮ ಮಧುರಂ ಮಧುಚಿಚ್ಚರಿತಂ ಸಕಾಂತ ತತಿನಾ ಸತತಂ. ಪ್ರಮದಾತಿರೇಕಂ ಸುಖಾಧಿಕ್ಯವಾಗಿ ಬಿಡ್ತದೆ. ಅಷ್ಟೆಲ್ಲ ವಾತಾವರಣ, ಆ ಎಲ್ಲ ಮನೋಹರವಾದ ದೃಶ್ಯಗಳನ್ನು ನೋಡಿ ಇವರಿಗೆ ಸುಖಾತಿರೇಕವಾದಾಗ ಉಪಯಾತವತ ಉಪವನೇ ಚರತ ಸಕಾಂತ ತತಿನ ಗಂಡನ ಜೊತೆಗೆ ಸಂಚಾರ ಮಾಡ್ತಾ ಇರುವಾಗ ಪ್ರಮದ ಗಣೇನ ಅವರವರ ಅವರ ಗಂಡಂದರು ಮಧುಚಿಚ್ಚರಿತಂ ಮಧುರಂ ಉಪಗೀಯತೆ, ದೇವರ ಕೀರ್ತನೆಗಳನ್ನು ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಗಾಯನ ಪ್ರಾರಂಭ ಆಗ್ತದಂತೆ. ಆ ದೇವರ ಮಹಿಮೆಯನ್ನು ಹೊಗಳುತ್ತಾರಂತೆ. ಭಾಗವತದ ದ್ವಿತೀಯ ಸ್ಕಂದದ ತಾತ್ಪರ್ಯದಲ್ಲಿ ಹೇಳುವಾಗ ಆಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ. ಮುಕ್ತರಾದ ಮೇಲೆ ಮುಕ್ತರು ಹೇಗೆ ನಡ್ಕೊಳ್ತಿರ್ತಾರೆ ಅಂತ ಕೇಳಿದ್ರೆ, ಯಾರಾದರೂ ಎದುರಿನಲ್ಲಿ ಸಿಕ್ಕು ಭೇಟಿಯಾಗಿ ಸ್ವಾಮಿ ನೀವು ನಮಗಿಂತಲೂ ಉತ್ತಮರು, ನಿಮ್ಮ ಬಾಯಿಂದ ಎರಡು ಮಾತು ಕೇಳಬೇಕು ಅಂತ ಅಂದರೆ ಪ್ರವಚನವನ್ನು ಪ್ರಾರಂಭ ಮಾಡ್ತಾರಂತೆ, ಪಾಠವನ್ನು ಹೇಳ್ತಾರಂತೆ. ಇಲ್ಲವೋ ಧ್ಯಾನವನ್ನು ಮಾಡ್ತಾರಂತೆ. ಯಾರೂ ಇಲ್ಲವೋ ಗಾಯನವನ್ನು ಮಾಡ್ತಾರೆ. ಕೇಳುವರಿದ್ರೋ ಗಾಯನವನ್ನು ಮಾಡ್ತಾರಂತೆ. ಒಟ್ಟಿನಲ್ಲಿ ಅಲ್ಲಿಯೂ ಈ ಎಲ್ಲ ಕ್ರಿಯೆಗಳು ನಡೀತಾನೆ ಇರ್ತದಂತೆ. ಅದರಲ್ಲಿ ಸುಖೋದ್ರೇಕದಿಂದ ಆಗ್ತದಂತೆ. ಸುಖದ ಉದ್ರೇಕ ಆಗಬೇಕು. ಪ್ರಮದಾತಿರೇಕಂ ಒಂದು ಪದ ಇದೆ ನೋಡ್ರಿ. ಪ್ರಮದಾತಿರೇಕಂ ಅಂದರೆ ಸುಖಾಧಿಕ್ಯ. ಸುಖಾಧಿಕ್ಯವಾದಾಗ ಉಪಯಾತವತ ಉಪವನೇ ಚರತ, ಆ ಉದ್ಯಾನದಲ್ಲಿ ನಡೀತಾ ಇರುವಾಗ ಉಪಗೀಯತೆ ಸ್ಮ ಮಧುರಂ, ಹೇಗೆ ಹಾಡ್ತಿರ್ತಾರೆ ಅಂತ ಕೇಳಿದ್ರೆ ಮಧುರವಾಗಿ ಹಾಡ್ತಿರ್ತಾರಂತೆ. ಹಾಡುವಾಗ ನೋಡ್ರಿ, ಒಂದು ನಾವು ಗಮನಿಸಿರೋದಿಲ್ಲ. ಏನು ಅಂದರೆ, ನಾವು ಹಾಡ್ತಾ ಇದ್ದಾಗ ಎದುರಿಗೆ ಕೂತವ್ರು ಕೇಳ್ತಿರ್ತಾರೆ ಅಂತ ತಿಳ್ಕೊಂಡಿರ್ತೀವಿ ನಾವೆಲ್ಲ. ನಮ್ದು ಹಂಗೆ ಇರ್ತದಲ್ಲ. ಸಾರಿ, ಎದುರಿಗೆ ಕೂತವ್ರು ಕೇಳೋಕ್ಕಿಂತ ಮೊದಲು ನೀ ಕೇಳ್ತಿರ್ತ. ಎದುರಿಗೆ ಕೂತವ್ರು ಕೇಳೋಕ್ಕಿಂತ ಮೊದಲು ನೀನು ಕೇಳ್ತಿರ್ತಿ. ಯಾಕೆಂದ್ರೆ ನೀನು ಹೇಳೋ ಮಾತು ಮೊದಲು ನಿನ್ನ ಕಿವಿಗೆ ಬಿದ್ದು ಇನ್ನೊಬ್ರ ಕಿವಿಗೆ ಹೋಗ್ಬೇಕು. ಇನ್ನೊಬ್ರ ಕಿವಿ ದೂರದ, ನಿನ್ನ ಕಿವಿ ಹತ್ರದ. ಮೊದಲು ನೀ ಮಾತಾಡಿದ ಶಬ್ದ ಮೊದಲು ನಿನ್ನ ಕಿವಿಗೆ ಬೀಳ್ತದ, ಆಮೇಲೆ ಇನ್ನೊಬ್ರಿಗೆ ಹೋಗ್ತದೆ. ಅದಕ್ಕೆ ಸುರ್ ಬೇಸುರ್ ಲಘು ಗೊತ್ತಾಗ್ತಾವ್ರಿ. ಸುರ್ ಬೇಸುರುಗಳು ಲಘು ಗೊತ್ತಾಗ್ತಾವ. ಎದುರಿಗೆ ಕೂತವನಿಗೆ ಗೊತ್ತಾದ್ಮೇಲೆ ಇವ್ರಿಗೆ ಗೊತ್ತಾಗ್ತಿತ್ತು ಅಂದ್ರೆ ಅವ ಹೇಳ ಅನ್ಬೇಕವ, ಆಮೇಲೆ ಹಾಡ್ಬೇಕಾಗ್ತದೆ. ಹಂಗಲ್ಲ, ಇವನಿಗೆ ಧ್ವನಿಯಲ್ಲಿ ವ್ಯತ್ಯಾಸ. ಯಾಕೆಂದ್ರೆ ಮೊದಲು ಇವನ್ ಕಿವಿಗೆ ಬೀಳ್ತದೆ. ಇದು ಮಧುರವಾಗಿದೆಯೋ, ಇಂಪಾಗಿದೆಯೋ, ಕರ್ಕಶವಾಗಿದೆಯೋ ಅಂತ ಮೊದಲು ಅರ್ಥ ಆಗ್ಬೇಕು. ಹಾಗಾಗಿ ಉಪಗೀಯತೆ ಸ್ಮ ಮಧುರಂ, ತಮಗೆ ಕಿವಿಗೆ ಇಂಪಾಗುವಂತೆ ಹಾಡಬೇಕಂತ. ಕೆಲವರು ಹಾಡು ಹಾಡುವಾಗ ಕಿವಿ ಕೈ ಇಟ್ಕೊಂಡಿರ್ತಾರೆ ನೋಡ್ರಿ. ಕೆಲವರು ಹಾಡು ಹಾಡುವಾಗ ಕಿವಿ ಕೈ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ತಾವು ಹೇಳೋದು ಇಂಪಾಗಿದೆಯೋ ಕರ್ಕಶವಾಗಿದೆಯೋ ಅಂತ ಕೇಳಿಸ್ಲಿ ಅಂತ ಅಲ್ಲೇ ಮೊದಲು ಟೆಸ್ಟಿಂಗ್. ಇದೆಲ್ಲ ಭಾಳದರಿ. ಅದು ಅವು ಸಂಗೀತ ಶಾಸ್ತ್ರ ಹೇಳ್ತಿರ್ತಾರೆ, ಅಭ್ಯಾಸ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಿರ್ಬೇಕು ಅಂತೇಳಿ. ಹಿಂಗೆ ಕಿವಿ ಹಿಡ್ಕೊಂಡು ಅಲ್ಲೇ ಕೇಳ್ಬೇಕಂತೆ. ನಾನು ಹೇಳೋ ಧ್ವನಿ ಅದು ಶಬ್ದಗಳಿಗೆಲ್ಲ ಸರಿಯಾಗಿ ಟ್ಯೂನ್ ಆಗ್ತಾ ಇದೆಯೋ ಇಲ್ವೋ ಅಂತೆಲ್ಲ ಅಲ್ಲೇ, ಮುಂದಲ್ಲ. ಈ ಕಿವಿ ಕೇಳಿಸ್ದೇ ಇರೋರು ಮುಂದೆ ಹಾಡು ಹಾಡಿಬಿಟ್ರೆ ಸುಮ್ಮನೆ ಒಂದು ವಿಚಾರ. ಕಿವಿ ಇದ್ದವ್ರಿಗಾದರೆ ಹಾಡಿದರೆ ಸ್ವರ, ತಾಳ, ಗತಿ, ಲಯ ಎಲ್ಲ ಗೊತ್ತಾಗ್ತದೆ. ಇಲ್ಲದೇ ಇರೋರು ಮುಂದೆ ಹಾಡಿದರೆ ಗತಿ ಏನು? ಗತಿನೇ ಗತಿ ಅಷ್ಟೆ. ಉಪಗೀಯತೆ ಸ್ಮ ಮಧುರಂ ಮಧುಚಿಚ್ಚರಿತಂ ಸಕಾಂತಿ ತತಿನಾ ಸತತಂ. ಮುಂದೆ
ಲಲನಾ ಲಲಂತ್ಯಭಿವರಂ ಪ್ರವರ ಲಲಿತಾ ಲುನಂತಿ ಕುಸುಮಾನಿ ಪರಾಗ ಇತರ ಸ್ರಜೋ ವಿರಚಯಂತಿ ಪತೀನ್ ಅನುರಂಜಯಂತಿ ರಹಿ ಕಾಶ್ಚನನೋ. ಈ ಕೊನೆ ಸಾಲು ಅನುವಾದ ಮಾಡಿದ ಮೇಲೆ ದಯವಿಟ್ಟು ಮಹಿಳಾ ಮಂಡಳಿಯವರು ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಅಂತ ಮೊದಲೇ ಹೇಳ್ಬಿಡ್ತೀನಿ. ಕೊನೆ ಸಾಲು ಅನುವಾದ ಮಾಡಿದ ಮೇಲೆ ಮಹಿಳಾ ಮಂಡಳಿಯವರು ಯಾರು ನನ್ನ ಬಗ್ಗೆ ಅನಥಾ ಭಾವಿಸ್ಬೇಡ್ರಿ. ಭಜನಾ ಮಂಡಳಿಯವರು ಯಾರು ಲಲನಾ ಲಲಂತ್ಯಭಿವರಂ, ಯಾಕಂದ್ರೆ ಮುಗಿದ ಮೇಲೆ ಶುರು ಆಗ್ತಿರ್ತಾರೆ ಪ್ರಶ್ನೆ. ಆಚಾರ ಹಂಗೆ ಹೇಳ್ಬೇಕಾಗಿತ್ತೇನ, ಸ್ವಲ್ಪ ನೋಡೋಕೆ ಬೇಡ ನಮ್ಮನ್ನ ಅಂತೇಳಿ ಅದಕ್ಕೆ ಮೊದಲೇ ಹೇಳ್ಬಿಟ್ಟಿನಿ. ಲಲನಾ ಲಲಂತ್ಯಭಿವರಂ ಪ್ರವರಾಹ, ಪ್ರವರಾಹ ಲಲನಾಹ ಉತ್ತಮ ಲಲನೆಯರು. ಅಭಿವರಂ ತಮ್ಮ ತಮ್ಮ ಗಂಡನಿಗೆ ಮುಖ ಮಾಡಿಕೊಂಡು ನಿಂತುಕೊಂಡು ಏನ್ ಮಾಡ್ತಾರ, ಲಲಂತಿ ನೃತ್ಯಂತಿ ತಮ್ಮ ಗಂಡನ ಎದುರಿನಲ್ಲಿ ನರ್ತನವನ್ನು ಮಾಡ್ತಾರಂತೆ ಅಂತ ಹೇಳಿ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರಂತೆ. ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಅವರವರ ಗಂಡಂತರ ಎದುರಿನಲ್ಲಿ ಅಲ್ಲಿ ನರ್ತನವನ್ನು ಮಾಡ್ತಾರಂತೆ. ನನಗೆ ಗೊತ್ತಿಲ್ಲ, ವೈಕುಂಠಕ್ಕೆ ನಾ ಹೋಗಿ ಬಂದಿಲ್ಲ, ಸಾರಿ. ಅಲ್ಲಿಂದ ಬಂದವರು ಯಾರೋ ಹೇಳಿಲ್ಲ, ಸಾರಿ. ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರೆ ಹೇಳ್ತಿರ್ತೀವಿ ಅಷ್ಟೇ. ಲಲನಾ ಲಲಂತ್ಯ ಇಷ್ಟು ಬರೀ ಭಜನೆ ಮಾಡ್ತಿದ್ವಿ, ಇನ್ನು ಅದೊಂದು ಶುರುವಾಯ್ತು ಅಂತ ಕೇಳ್ಬೇಡ್ರಿ. ಲಲಿತಾ ಲುನಂತಿ ಕುಸುಮಾನಿ ಪರಾಹ, ಇನ್ನು ಕೆಲವರು ಹೂಗಳನ್ನು ಬಿಡಿಸ್ತಾರಂತೆ. ಅಲ್ಲಿ ಬೇರೆ ಬೇರೆ ನಡೀತಾ ಇದೆ ಕೆಲಸಗಳು. ಇತರಾಹ ಸ್ರಜಃ ವಿರಚಯಂತಿ, ಇನ್ ಕೆಲವರು ಮಾಲೆಗಳನ್ನು ಕಟ್ತಾರಂತೆ. ಹೀಗೆ ಒಂದೊಂದು ರೀತಿಯಿಂದ ಮಾಡ್ತಾ ನನುರಂಜಯಂತಿ ನಿಹಿ ಕಾಶ್ಚನನೋ, ಎಲ್ಲ ಮಹಿಳೆಯರು ಕೂಡ ಅವರವರ ಗಂಡಂದರ ಸೇವೆಯನ್ನ ಮಾಡ್ತಿರ್ತಾರಂತೆ. ಇದು ಕೊನೆಯದು, ಇದು ಶಬ್ದ. ಅದಕ್ಕೆ ನಾ ಹೇಳಿಬಿಟ್ಟಿದ್ದೆ ಮೊದಲೇ, ಕೊನೆ ಸಾಲ ಹೇಳಿದ್ಮೇಲೆ ನನ್ನ ಸಂಬಂಧ ಇಲ್ಲ. ನಾನು ಅನುರಂಜಯಂತಿ ನಹಿ ಕಾಶ್ಚನ್, ಇಲ್ಲಿವರೆಗೆ ಇಂಥ ಹೆಂಡತಿ ಇಲ್ವಂತೆ ವೈಕುಂಠದಲ್ಲಿ, ಗಂಡನ ಸೇವೆ ಮಾಡದೇ ಇರೋ ಹೆಂಡತಿನೇ ಇಲ್ವಂತೆ ವೈಕುಂಠದಲ್ಲಿ. ಅರ್ಥ ಆಯ್ತಲ್ಲ, ಎಲ್ಲಿ ಹೇಳಿವಿ ಅಂತಕೊಂಡು ಹೇಳಿ ಗೊತ್ತಾಗ್ತಲ್ಲ. ಅದಕ್ಕೆ ಇಲ್ಲಿವರೆಗೆ ಅಂಥ ಹೆಂಡತಿ ಇಲ್ವಂತೆ ವೈಕುಂಠದಲ್ಲಿ, ಗಂಡನ ಸೇವೆ ಮಾಡದೇ ಇರೋವಳು ಅಂದ್ರೆ ಎಲ್ಲರೂ ಅಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಿಂಗೆ ಹೇಳಿದ ಭಾಳ ಪ್ರಶ್ನೆ ಬಂದಾವ್ರಿ. ಮಹಿಳಾ ಮಂಡಲಕ್ಕೆ ಆಯೋಗಕ್ಕೆ ಹೋಗಿ ಸುದ್ದಿ ಬಂದು ಬರೇ ಗಂಡನ ಸೇವೆ ಅಂತ ಹೇಳಿರಿ, ಎಲ್ಲರ ಗಂಡ ಒಮ್ಮೆ ಹೆಂಡತಿ ಸೇವೆ ಮಾಡಿದ್ದು ಹೇಳ್ರಿ ನೋಡ, ಹಿಂಗೆಲ್ಲ ಕೇಳ್ಯಾರಿ. ನಾನು ಇಲ್ಲಿ ಮದ್ದುಜೆ ಹೇಳಿಗತ್ತೀನಿ ಅಷ್ಟು ಹೇಳ್ತೀನಿ. ವೈಯಕ್ತಿಕ ಅಭಿಪ್ರಾಯಗಳು ಅವಾಗ ಆಮೇಲೆ ಲಲನಾ ಲಲಂತ್ಯಭಿವರಂ ಪ್ರವರಾಹ ಲಲಿತಾ ಲುನಂತಿ ಕುಸುಮಾನಿ ಪರಾಹ ಇತರಾ ಸ್ರಜೋ ವಿರ್ಜಯಂತಿ ಪತಿ ಅನುರಂಜಯಂತಿ ನಹಿ ಕಾಶ್ಚನನೋ. ವನಲೀಲಯಾ ವಿವಿಧಯಾ, ಕೊನೆ ಶ್ಲೋಕ. ವನಲೀಲಯಾ ವಿವಿಧಯಾ ಮುದಿತಾ ತರುಣಾ ಘನಸ್ತನನತಾಸ್ತರುಣೀ ಸುಲತಾಲಯೇಷು ಪರಿರಭ್ಯ ರತಿಂ ವದನಾರವಿಂದ ಮಧುಪಾದದತಿ. ಅಲ್ಲಿ ಎಲ್ಲರೂ ಕೂಡ ಅಷ್ಟೊತ್ತು ವಿಹಾರ ಮಾಡಿ ಬಂದ ಮೇಲೆ ಶ್ರಮ ಆದಂತೆ ನಟನೆ ಮಾಡಿ ಅಲ್ಲಲ್ಲಿರುವಂತಹ ಬಳ್ಳಿಗಳಿಂದ ಮಾಡಿದ ಮಂಟಪ, ಅಲ್ಲೆಲ್ಲ ಬಳ್ಳಿಗಳಿಂದಲೇ ಮಂಟಪ, ಅದು ಅಷ್ಟು ಚಂದಿದೆಯಂತೆ. ವನಲೀಲಯ ವಿವಿಧಯ ಮುದಿತಾ, ಇಷ್ಟೊತ್ತು ವನಗಳಲ್ಲಿ ಲೀಲೆ ಮಾಡಿದ್ದರಿಂದ ಮುದಿತಾಹ ತರುಣಾಹ ಸಂತೋಷಗೊಂಡ ತರುಣರು. ಘನಸ್ತನನತಾಸ್ತರುಣೀಹಿ ಅವರ ಹೆಂಡತಿಯರು. ಸುಲತಾಲಯೇಶು ಸುಲತ ಆಲಯೇಶು ಲತಾ ಮಂಟಪಗಳಲ್ಲಿ ಪರಿರಭ್ಯ ಒಬ್ಬರೊಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡು ರತಿಂ ದದತಿ ಒಳ್ಳೆ ಸಂತೋಷವನ್ನು ಅನುಭವಿಸ್ತಾ ಇರ್ತಾರಂತೆ. ಯಾರು ತಾನೇ ಹೀಗೆ ಮಾಡಲಿಕ್ಕಿಲ್ಲ ಅಂತ ಹೀಗೆ ಪಂಡಿತಾಚಾರ್ಯರು ಅಲ್ಲಿ ವದನಾರವಿಂದ ಮಧುಪಾಹ ಎಷ್ಟು ಗಂಭೀರವಾಗಿ ವರ್ಣನೆ ಮಾಡ್ತಾರೆ. ಪ್ರಾಯ ಇಷ್ಟು ಗಂಭೀರವಾಗಿ ವರ್ಣನೆ ಮಾಡಲಿಕ್ಕೆ ಅವರಿಗೆ ಇದು ಮಧ್ವ ವಿಜಯ ಕಾವ್ಯ ಆದದ್ದಕ್ಕೆ ಇಷ್ಟು ಗಂಭೀರವಾಗಿ ವರ್ಣನೆ ಮಾಡಿದ್ದಾರೆ. ವದನಾರವಿಂದ ಮುಖಾರವಿಂದದ ಮಧುವನ್ನ ಪಾನ ಮಾಡ್ತಾರೆ ಅಂತ ಹೇಳ್ಬಿಟ್ರಷ್ಟೇ ಕೆಲಸ. ಅದು ಅರ್ಥ ಮಾಡಿಕೊಳ್ಳೋ ಅರ್ಥ ಆಗೋವರಿಗೆ ಎಷ್ಟು ಹೇಳಿದ್ರು ಇಷ್ಟು ಹೇಳಿದ್ರು ಅಷ್ಟು ಅರ್ಥ ಆಗ್ತದೆ. ಅರ್ಥ ಆಗಬಾರ್ದು ಅಂತಿದ್ದವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ. ವದನಾರವಿಂದ ಮಧುಪಾದದತಿ, ಮುಖಾರವಿಂದದ ಮಕರಂದವನ್ನ ಆಸ್ವಾದನೆ ಮಾಡಿದ್ರು ಅಂತ ತಿಳ್ಕೊಳ್ರಿ. ಇನ್ನು ಸ್ನಾನ ಅಂತೆ, ಜಲವಿಹಾರ, ಅಲ್ಲಿರುವಂತಹ ನದಿಗಳಲ್ಲಿ ಜಲವಿಹಾರವನ್ನ ಮಾಡಿದರು. ರಸಿಕಾಹ ವಿಲಾಸಿನ್ಯ
ಸುಧಾಪ್ಸು ಸರಸೀಷು ತಥೋ ಋತನು ಪುರಾನುಕೃತಿ ಸಾರಸಿಕಾಗ ವಿಹರಂತಿ ಸಾಕಮವಗಾಕ್ಯಧವೈಃ ಜಲಮಡ್ಡುಕೋತ್ಸವ ಸದ್ವದನಾಃ. ರಸಿಕರು ಯಾರಿಗೆ ರಸವನ್ನ ಆಸ್ವಾದನೆ ಮಾಡಬೇಕು ಅಂತಿದೆಯೋ ಅವ್ರು ನಿಜವಾಗಿ ರಸಿಕರು. ಯಾರಿಗೆ ರಸಾಸ್ವಾದನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವೋ ಅವರು ಅರಸಿಕರು. ಒಬ್ಬ ಕವಿ ಇದ್ದಾನ್ರಿ, ಸಂಸ್ಕೃತ ಕವಿ. ಅವನ್ ಮಾತು ಬರ್ದಾನ್ರಿ ಅವ. ಏನು, ದಯವಿಟ್ಟು ನನ್ನ ಕಾವ್ಯಗಳನ್ನು ನಾ ಬರೆಯೋದೇನೋ ಬರ್ಬಿಡ್ತೀನಿ ಸ್ವಾಮಿ, ಓದೋ ಕಾಲಕ್ಕೆ ನಾ ಕಾವ್ಯ ಓದೋ ಕಾಲಕ್ಕೆ ಮುಂದೆ ಕೂತಿರೋರು ಸ್ವಲ್ಪ ರಸಿಕರನ್ನು ಹೊಂಡಿಸ್ ಮಾರಾಯ, ದಯವಿಟ್ಟು ನನ್ನ ಪ್ರಾರ್ಥನಾ. ರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ನನ್ನ ಹಣಿ ಮೇಲೆ ಹಿಂಗೆ ಬರಿಬೇಡ, ಒಳ್ಳೆ ಕವಿತೆ ಬರೆಯೋದು ಬರೆದು ಅರಸಿಕರ ಮುಂದೆ ಕಾವ್ಯ ಓದುವಂತಹ ಹಣೆ ಬರಹವನ್ನು ಬರಿಬೇಡಪ್ಪ ಮಹಾರಾಯ. ಒಳ್ಳೆ ಅಡಿಗೆ ಮಾಡಿರ್ತಾನೆ, ಊಟಕ್ಕೆ ಕೂಡವ್ರು ಕೂತಿರ್ತಾರೆ ನೋಡ್ರಿ ಎದುರಿಗೆ, ಊಟ ಮಾಡದೇ ಇರೋರು ಕೂತ್ಬಿಟ್ರೆ ಏನು ಪರಿಸ್ಥಿತಿ. ಅದಕ್ಕೆ ಕವಿತೆ ಬರೆದ ಕವಿ ಹೇಳ್ತಾನೆ, ಅರಸಿಕೇಶು ಕವಿತ್ವ ನಿವೇದನಂ. ಕೆಲವರು ಈ ಸ್ಟೇಜ್ ಮುಂದೆ ಕೂತಿರ್ತಾರೆ ನೋಡ್ರಿ, ಒಬ್ಬರದಾಗೋದ್ಮೇಲೆ ಇನ್ನೊಬ್ರು ಅಂತಕೊಂಡು ಚುಟುಕು ಕಾವ್ಯ ವಾಚನ ಅಂತ ಇರ್ತದೆ. ಚುಟುಕು ಕಾವ್ಯ ವಾಚನ ಅಂದ್ರೆ ಏನ್ರಿ? ಅದು ಯಾರಿಗೆ ಚುಟುಕ್ತದೋ ಗೊತ್ತಿಲ್ಲ, ಯಾರಿಗೆ ಕುಟುಕ್ತದೋ ಗೊತ್ತಿಲ್ಲ. 4 ಸಾಲು 3 ಸಾಲು ಇರ್ತಾವೆ, ಬೇರೆ ಏನಿಲ್ಲೇ ಇಲ್ಲ. ಅವು ಇಲ್ಲೇ ಕುತ್ಕೊಂಡು ಬರಿತಿರ್ತಾರೆ, ಆ ಕಡೆ ನೋಡಿ ಬರಿತಿರ್ತಾರೆ. ಹೋಗ್ಬೇಕು ಸ್ಟೇಜ್ ಮೇಲೆ ಹೋಗ್ತಾರೆ, ಓದ್ತಾರೆ, ಬರ್ಬೇಕಾದ್ರೆ ಅದಕ್ಕೆ ಮುದ್ದಿ ಮಾಡಿ ಬಂದ್ಬಿಡ್ತಾರೆ. ಯಾಕೆ ಕೂತವ್ರಂತವ್ರೆ ಕೂತಿರ್ತಾರೆ ಎದುರಿಗೆ. ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ಬರಿಬೇಡಪ್ಪ ಮಹಾರಾಯ, ರಸಾಸ್ವಾದನೆ ಮಾಡ್ಬೇಕಂತ. ಯಾಕೆ ಏನು ಪ್ರಶ್ನೆ, ಯಾಕೆ ರಸಾಸ್ವಾದನೆ ಮಾಡಬೇಕು? ನೀವು ಹೇಳಿದ್ದಲ್ಲ ರಸಾಸ್ವಾದನೆ ಮಾಡ್ಲಿಕ್ಕೆ ನಮಗೇನು ತಲೆ ಕಟ್ಟಿದೆಯಾ ಅಂತ ಕೇಳಿದ್ರೆ, ರಸೋ ವೈಸಹ ಉಪನಿಷತ್ತು ಹೇಳ್ತದೆ. ದೇವರೇ ರಸ ನಿಜವಾಗಿಯೂ ಕೂಡ. ತೈತ್ರಿ ಉಪನಿಷತ್ತಿನಲ್ಲಿ ಹೇಳುವಾಗ ರಸೋ ವೈಸಹ ರಸಂ ಹೇವಾ ಲಬ್ಧ್ವಾನಂದಿ ಭವತಿ. ಯಾವಾಗ ಈ ರಸವನ್ನ ಇವನು ಪಡಿತಾನೋ ಆಗಲೇ ಆನಂದಿ ಭವತಿ. ಯಾವುದೇ ಒಂದು ಕಾವ್ಯ, ವಾಕ್ಯ, ಶ್ಲೋಕ, ವೇದ ಮಂತ್ರಗಳು ಎಲ್ಲವೂ ಕೂಡ ಅದರ ರಸಾಸ್ವಾದನೆಯಾದಾಗಲೇನೆ ಒಳಗಿನಿಂದ ಆನಂದ ಚಿಮ್ತದೆ, ಇಲ್ಲದೆ ಇದ್ರೆ ಚಿಮ್ಮೋದಿಲ್ಲ. ಮೇಲ್ಮೇಲೆ ಕೇಳಿದ್ರು ಅಂದ್ರೆ ಮೇಲ್ಮೇಲೆ ಬಿಟ್ಬಿಡ್ತಾರೆ. ಅದಕ್ಕೆ ಹೇಳಿದ್ರು ರಸಿಕಾಹ, ವೈಕುಂಠದಲ್ಲಿ ಇದ್ದವ್ರು ಒಳ್ಳೆ ರಸಿಕರಂತೆ. ಸ್ವಲ್ಪ ಒಂದು 50-60 ಆದ್ಮೇಲೆ ಇನ್ನೂ ಪೋಲಿ ಜೋಕ್ ಮಾಡ್ತಿದ್ರು ಅಂತ ಇಟ್ಕೊಳ್ರಿ. ಪೋಲಿ ಜೋಕ್ ಮಾಡ್ತಿದ್ರು ಅಂತ ಇಟ್ಕೊಳ್ರಿ. 60 ಆದ್ಮೇಲೆ ಭಾರಿ ರಸಿಕರ ಅವರು, ಇನ್ನೂ ಅಂತಿರ್ತಾರೆ. ಅಂದ್ರೆ ಅದು ರಸ ಅಂತ ಕರೀತಾರೆ. ರಸಿಕಾಹ ರಸಿಕಾಹ ಸುಧಾಪ್ಸು, ಆ ಅಮೃತದ ನೀರಿನಲ್ಲಿ ಸರೋವರದಲ್ಲಿ ಋತನು ಪುರಾನುಕೃತ ಸಾ ರಸಿಕಾಹ. ಇವರ ಕಾಲ್ಗೆಜ್ಜೆಗಳು ಧ್ವನಿ ಮಾಡ್ತಾ ಇದ್ರೆ ಆ ಪಕ್ಷಿಗಳೆಲ್ಲ, ಆ ಸರೋವರದಲ್ಲಿದ್ದ ಪಕ್ಷಿಗಳೆಲ್ಲ ಅದ್ರ ಹಿಂದೆ ಬೆನ್ನು ಹತ್ಕೊಂಡು ಬರ್ತಿದ್ವಂತೆ. ವಿಹರಂತಿ ಸಾಕಂ ಅವಗಾಕ್ಯ, ಅವಗಾಹನ ಸ್ನಾನ ಮಾಡ್ತಾರೆ ಮುಳುಗಿ ಎದ್ದು. ಧವೈಹಿ, ಗಂಡಂದರು ಕೂಡ ಜೊತೆಗೆ ಇಳಿದು ಸ್ನಾನವನ್ನು ಮಾಡ್ತಿರ್ತಾರೆ. ಜಲಮಡ್ಡುಕೋತ್ಸವ, ಜಲಮಡ್ಡುಕ ಅಂತ ಒಂದು ಆಟ ಅಂತೆ. ಜಲಮಡ್ಡುಕ ಅಂತ ಒಂದು ಆಟ ಅಂತ. ಯಾರಿಗೆ ಗೊತ್ತದೆ ಜಲಮಡ್ಡುಕ ಅಂತ? ಮಡ್ಡು ತಲೆಗೆ ಜಲಮಡ್ಡುಕ ಎಲ್ಲಿ ಗೊತ್ತಾಗ್ಬೇಕ್ರಿ ಎಲ್ಲರೂ? ಇನ್ನೇನು ಮಡ್ಡಿ ಒಂದು ಗೊತ್ತಾಗ್ತದೆ ರೀ, ಸ್ವಾದಿಗೆ ಹೋದಾಗ ಮಡ್ಡಿ ಒಂದು ಗೊತ್ತಾಗ್ತದೆ ಅಷ್ಟೇ. ಇನ್ನೇನು ಮಡ್ಡಿ. ಜಲಮಡ್ಡುಕ ಅಂತ ಒಂದು ಉತ್ಸವ. ಏನು ಜಲಮಡ್ಡುಕ ಅಂತಂದ್ರೆ ಉತ್ಸವ ಏನು ಅಂತ ಕೇಳಿದ್ರೆ, ನೀರಿನಲ್ಲಿ ನಿಂತ್ಕೊಂಡಾಗ ನೀರನ್ನು ಅಪ್ಪಳಿಸ್ಬೇಕಂತ, ನೀರು ಚಿಮ್ಬೇಕಂತ. ಇದೆಲ್ಲ ಜಲಮಡ್ಡುಕ ಅಂತ ಕರೀತಾರಂತ. ಅದು ಆಟ ಅಂತ ಗೊತ್ತಿಲ್ಲ ನಮಗೆಲ್ಲ. ನೀರನ್ನ ಎರಡೂ ಕೈಗಳನ್ನ ಸೇರಿಸಿ ಒಮ್ಮೆ ಹೀಗೆ ಅಪ್ಪಳಿಸಿದ್ರೆ ಅದು ಎಷ್ಟರ ಎತ್ತರಕ್ಕೆ ಮೇಲೆ ಹೋಗ್ತದೆ ಅಂತ ಒಂದು ಆಟ ಇತ್ತು. ಈ ನದಿನೇ ಇಲ್ಲ, ಎಲ್ಲಿಂದ ಬರ್ಬೇಕು ಜಲಮಡ್ಡುಕೋತ್ಸವ ಸದ್ವದನ? ಅಲ್ಲೇ ಶವರ್ನಾಗ ಜಲಮಡ್ಡುಕೋತ್ಸವ ಸದ್ವದನ ಅಷ್ಟೇ, ಇನ್ನೇನಿಲ್ಲ ಇಲ್ಲ ಶವರ್ನಾಗ ಅಷ್ಟ. ಕೆಲವರು ಗೋವಿಂದಾಚಾರ, ಕೆಲವು ಕೃಷ್ಣಾಚಾರ, ಕೆಲವು ಶವರಾಚಾರ, ಕೆಲವು ಚೌರಾಚಾರ, ಅದು ಇರ್ತದೆ. ಇರ್ಲಿ, ಅಲ್ಲೇನಿಲ್ಲೇ ಇಲ್ಲ. ಅದು ನೀರಿನ ಆಟ. ನನಗೆ ಒಂದು ಅನುಭವ ಆಗಿದ್ದನ್ನು ಹೇಳಿ ಮುಗಿಸ್ತೇನೆ. ನಮ್ಮ ಆಚಾರ್ಯರು ನಾವು ಎಲ್ಲರೂ ಸೇರಿಕೊಂಡು ವಿಜಯದಾಸರ ಹತ್ರ ಹೋಗಿದ್ವಿ. ಅಲ್ಲಿ ಕಟ್ಟಿ, ವಿಜಯದಾಸರ ಕಟ್ಟಿ ಅಲ್ಲಿ ಹೋಗಿದ್ವಿ. ಹೋದಾಗ ನಮ್ಮ ಆಚಾರ್ಯ ಅವಾಗೇ 70 ವರ್ಷ ಇರ್ಬೇಕು ನಮ್ಮ ಗುರುಗಳಿಗೆ. ತುಂಬ ಹಿಂದಿನ, ನಾನು ಹೇಳ್ತಿರೋದು 16-18 ವರ್ಷದ ಹಿಂದಿನ ಕಥೆ ಇದೆ. ಹೋದಾಗ ಅಲ್ಲಿ ಒಂದು ದೊಡ್ಡ ಸರೋವರ ಇದೆ, ಹೊರಗಡೆ ಒಂದು ದೊಡ್ಡ ಕೆರೆ, ಇದು ಅದು ಬಾವಿ ಅದ, ಇಳಿಯೋ ಬಾವಿ. ನಾವೆಲ್ಲ ಅಗದಿ ಅಂಜುಬುರುಕರು. ಎಷ್ಟು ಹೆದರ್ಕೋತಿದ್ವಿ ಅಂದರೆ ಮೆಟ್ಲದಿಂದ ಹಿಂಗೆ ಜಿಗಿದು ಅಲ್ಲೇ ಈಸ್ಕೊಂಡು ಅಲ್ಲೇ ಬಂದ್ಬಿಡ್ತಿದ್ವಿ. ನಮ್ಮ ಆಚಾರ ಒಳ್ಳೆ ಈಸ್ಗಾರ.
ಅಲ್ಲಿ ಪಕ್ಕದಲ್ಲಿ ಒಂದು ಮರ, ಅದರ ಮೇಲೆ ಒಂದು ದೊಡ್ಡ ಕಟ್ಟಿ ಇದೆ. ಅಲ್ಲಿ ನಿಂತ್ಕೊಂಡ್ರ ಮೇಲೆ ಗಂಡು ಕಚ್ಚಿ ಹಾಕಿದ್ರು. ನನಗೆ ಎದಿ ಡಬಡ ಬರ್ಲಿಕ್ಕೆ 70 ವರ್ಷದ ಮುದುಕ್ ಮನುಷ್ಯ ಸುಮ್ ಕೂಡಬಾರ್ದ, ಬ್ರಾಹ್ಮಣ ಸುಸೂತ್ರ ಮನೆಗೆ ಬಂದು ಸಾಕಾಗಿತ್ತು. ಯಾಕೆ ನಮಗೆ ಹೆದರಿಕೆ ನೋಡ್ರಿ, ನಾವು ಜೊತೆಗೆ ಬೇರೆ ಹೋಗ್ಬಿಟ್ಟಿವಿ ಅನ್ಸ್ಕೊಳ್ಳೋರು. ಮತ್ತೆ ನಾವೇ ಏನ್ರ ಆದ್ರೆ ಅಲ್ಲಿ ನಿಂತರು ತಮಾನ್ ಹೋಗಿದ್ರು. ನಾನು ನೋಡಿದೆ, ಏನ್ರಿ ನಾ ಜಿಗಿಯೋದು ನೋಡು ಅಂದ್ರು. ನೋಡ್ತೀನಿ ರೀ, ಬೇರೆ ದಾರಿ ಇಲ್ಲ ಅಂದೆ. ಗಂಡು ಕಚ್ಚಿ ಹಾಕ್ಕೊಂಡು ಚಪ್ಪಾಳೆ ಹಾಕ್ಕೊಂಡ್ರಿ, ಹಿಂಗ ಪದ್ಮಾಸನ ಹಾಕ್ಕೊಂಡು ಮೇಲೆ ಜಿಗಿದ್ಬಿಟ್ರಿ. ಜಿಗಿಬೇಕಾದ್ರೆ ಆ ಗಾಳಿ ಒಳಗೆ ಪದ್ಮಾಸನ ಹಾಕಿ ದಮ್ಮಂದು ಜಿಗಿದ್ರೆ ಹೇಳ್ತೀನಿ, ನನಗೆ ಮ್ಯಾಲೆ ಬರೋ ತನಕ ಗಾಬರ, ಉಸಿರಿಲ್ಲ. ಯಾವಾಗ ಮ್ಯಾಲೆ ಬರ್ತಾರಂತ ಮ್ಯಾಲೆ ಬಂದು ದಂಡಿ ಮುಟ್ಟಿದ್ರು. ಹೆಂಗಿತ್ತು ಅಂತ ಕೇಳು. ದೊಡ್ಡವ್ರಿ ನಿನ್ನ ತಲೆ ಅಂದ್ರೆ ದೊಡ್ಡವ್ರಿಗಿದ್ದವ್ರು ಬ್ಯಾಡ ನನಗೆ. ಮತ್ತೇನು, ನಾನು ಜಿಗಿದ್ನಲ್ಲ, ನೀರು ಎಷ್ಟು ಎತ್ತರ ಕಾರಿತ್ತು ನೋಡಿದೆ ಅಂತ ಕೇಳು. ಇದೊಂದು ಆಟ ಅಂತ. ಅವ್ರು ಎಷ್ಟು ಎತ್ತರ ಮೇಲೆ ಜಿಗಿದಿರ್ತಾರೆ, ಅಷ್ಟು ಎತ್ತರಕ್ಕೆ ನೀರು ಜಿಗಿದ್ರೆ ಅದು ನಿಜವಾದ ಆಟ, ಇಲ್ಲದೆ ಇದ್ರೆ ಆಟ ಅಲ್ಲ ಅಂತ. ಏನ್ರಿ, ಅದಕ್ಕೆ ಗಂಡು ಕಚ್ಚಿ ಹಾಕಿ ತೊಡಿಗೆ ಪೊಳ್ಳು ಬಿಟ್ಟಿದ್ರು. ತೊಡಿ ಪೊಳ್ಳು ಬಿಟ್ಟು ಜಿಗಿದ್ರೆ ಒಳಗಡೆಗೆ ಆ ಪೊಳ್ಳಿನಿಂದ ನೀರು ಹೋಗ್ಬೇಕಂತ ಮೇಲೆ ಹರ್ಕೊಂಡು. ಇದೆಲ್ಲ ನೀರಾಟಗಳಂತ. ಹೆಂಗೆ ಒಂದೇ ಕೈಲೇ ಉಗ್ಗೋದು, 2 ಕೈಲೇ ಉಗ್ಗೋದು, ಇದು ಜಲಮಡ್ಡುಕ ಅಂತ ಕರೀತಾರೆ. ವೈಕುಂಠದಲ್ಲಿ ಗಂಡ ಹೆಂಡತಿಯರು ತರುಣ ತರುಣಿಯರು ಮಾಡ್ತಾ ಇದ್ರು ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದನ್ನು ಇವತ್ತು ಮುಕ್ತಾಯ ಮಾಡ್ತೇನೆ. ದೇವರು ಹೇಗೋ ಇವತ್ತು ಪಾರು ಮಾಡಿಬಿಟ್ಟ. ಏಕಾದಶಿ ಏನು ಬಾಧಕ ಆಗಲಿಲ್ಲ. ನಾಳೆ ದ್ವಾದಶಿ ಏನೇನು ಮಾಡಿಸ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ